ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಶಿವಕುಮಾರ ಸ್ವಾಮಿಗಳವರನ್ನು ಮನದಾಳಲ್ಲಿ ಸ್ಮರಿಸುತ್ತಾ ಪದ್ಮಶ್ರೀ ಡಾಕ್ಟರ್ ಶ್ರೀ ಸುಭಾಷ್ ಪಾಳೇಕರ್ ಅವರನ್ನು ಯಥಾವತ್ತು ಸದಾಕಾಲ ನೆನೆಸುತ್ತಾ ನನ್ನ ರೈತ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳು. ತುಂಬ ದಿವಸ ಆಯಿತು, ಆದರೆ ಏನು ಮಾಡೋದು, ಮಳೆ ನಿರಂತರವಾಗಿ ಬರ್ತಾನೆ ಇದೆ. ಎಲ್ಲೂ ಬೆಳೆಗಳೇ ಆಗ್ತಿಲ್ಲ, ಎಲ್ಲೂ ಬೆಳೆ ಹಾಕೋದಕ್ಕೂ ಆಗ್ತಿಲ್ಲ. ಹಾಕಿರೋವು ಕೂಡ ಪೂರ್ತಿ ನೀರಲ್ಲಿ ಸಿಕ್ಕಿ ತುಂಬ ದುಸ್ಥಿತಿಲಿದೆ. ಈರುಳ್ಳಿ ಸುಮಾರು ಅರ್ಧಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಇವತ್ತು ಬಿತ್ತನೆ ಆಗಿದೆ. ಅದೇ ರೀತಿ ನೋಡೋಕೆ ಹೋದ್ವಿ ಅಂದರೆ ಸುಮಾರು 40,000 ಹೆಕ್ಟೇರು ತುಂಬ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಸ್ನೇಹಿತರೆ, ಇದು ಒಂಥರ ಕಷ್ಟದ ಕಾಲ ರೈತನಿಗೆ. ಆದರೂ ಕೂಡ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಿರುವಂಥ ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಖುಷಿಯಾಗಿದ್ದಾರೆ. ಕಾರಣ ಯಾಕೆಂದರೆ ಕನಿಷ್ಠ ಅವರು ಬೆಳೆ ಬೆಳೆಯೋದಕ್ಕೆ ಅಥವಾ ನಾಟಿ ಮಾಡೋದಕ್ಕೆ ಮತ್ತೊಂದಕ್ಕೆ ಅತಿ ಕಡಿಮೆ ಖರ್ಚನ್ನು ಮಾಡಿರ್ತಾರೆ. ಮುಂದೆ ಅವರು ಬೇರೆ ಬೇರೆ ಮಿಶ್ರ ಬೆಳೆಗಳಿಂದ ಅದನ್ನು ತೊಗೊಂಡು ಸರಿದೂಗಿಸ್ಬೇಕಾಗಿತ್ತು. ಆದರೂ ಕೂಡ ಅಂಥ ನಷ್ಟದಲ್ಲಿಲ್ಲ. ಹಾಕಿರೋರು ಕೂಡ, ಕೆಲವಾರು ಜನ ಹಾಕಿರೋರು ಕೂಡ ಸಮಸ್ಯೆಗಳು ತೀರ ವಿರಳವಾಗಿದ್ದಾವೆ. ನಾವು ಹೇಳೋವಂಥ ಸಿಂಪಡಣೆಗಳನ್ನ ಮಾಡ್ಕೊಂಡು ಅವರು ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿದೆ. ಸ್ನೇಹಿತರೆ, ಇವತ್ತಿನ ದಿವಸ ತರಕಾರಿ ಹಾಗೂ ಅಲ್ಪಾವಧಿ ಬೆಳೆಗಳಿಗೆ ಸಿಂಪಡಣೆಗಳು. ಇದಕ್ಕೆ ಮುಂಚೆ ನಾವು ತರಕಾರಿಗಳನ್ನ ಯಾವ ರೀತಿ ರೈಸ್ ಬೆಡ್ ಮಾಡಿ ಏರ್ ಬದು ಮಾಡಿ ಅದರೊಳಗೆ ಬೇರೆ ಬೇರೆ ಥರ 30 ಥರ ತರಕಾರಿಗಳು, ಸೊಪ್ಪು, ಗೆಡ್ಡೆ ತರಕಾರಿಗಳು, ಸಾರ್ವಜನಿಕ ಸ್ಥಿರೀಕರಿಸೋಂಥ ಮರ ಬೆಳೆಗಳಂಥ ನುಗ್ಗೆ ಅಂಥವು, ಮತ್ತು ನಾವು ಹೊರ ಬದುನಲ್ಲಿ ಏನು ಹಾಕಬೇಕು, ಇದನ್ನೆಲ್ಲ ಕೂಡ ನಾವು ಕಲ್ತ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗವಾಗಿ ನಾವು ತರಕಾರಿಯನ್ನು ಹಾಕ್ಬಿಡ್ತೀವಿ. ಹಾಕಿದ ನಂತರ ಏನಂತರ ಸಿಂಪಡಣೆಗಳು ಮಾಡಬೇಕು ನಾವು ಅನ್ನೋದು ರೈತರಿಗೆ ಒಂದು ದೊಡ್ಡ ಕುತೂಹಲನೂ ಇದೆ. ಮತ್ತು ನಿರಂತರ ಮಾಡ್ಕೊಂಬರ್ತಾ ಇರೋದ್ರಿಂದ ಅದು ಮಾಡಲೇಬೇಕು ಅನ್ನೋದು ಕೂಡ ಒಂದು ಮನೋಭಾವ ಇದೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ತರಕಾರಿಗಳನ್ನ ಹಾಕೋದಕ್ಕೆ ಮುಂಚೆ ಅಥವಾ ಅಲ್ಪಾವಧಿ ಬೆಳೆಗಳನ್ನ ಹಾಕೋದಕ್ಕೆ ಮುಂಚೆ ನಾವೇನು ಮಾಡ್ತಾಯಿದ್ವಿ, ಘನಜೀವಾಮೃತವನ್ನು ಚೆನ್ನಾಗಿ ಪುಡಿ ಮಾಡಿಟ್ಟಿರೋವಂಥ, ಒಣಗಿಸಿಟ್ಟಿರೋವಂಥ ಘನಜೀವಾಮೃತ ಸುಮಾರು 50 kg ಚೀಲಗಳಲ್ಲಿ, ಅಂದರೆ ಸಿಮೆಂಟ್ ಚೀಲಗಳು ಅಂತ ನಾವು ಮಾತಾಡಿದ್ದೀವಿ. ಅದರೊಳಗೆ ತುಂಬಿರೋಂಥ ಒಂದು 8 ರಿಂದ 10 ಚೀಲ ಈ ಘನಜೀವಾಮೃತವನ್ನು ಕೊನೆಯ ಮಡಿಕೆ ಹೊಡೆಯೋಕ್ಕೆ ಮುಂಚೆ, ಕೊನೆಯ ಸಲ ಉಳುಮೆ ಮಾಡೋದಕ್ಕೆ ಮುಂಚೆ ಅದನ್ನು ಭೂಮಿಗೆ ಸಂಪೂರ್ಣವಾಗಿ ಎರಚಿ ಅದನ್ನು ಕೊನೆಗೆ ಉಳುಮೆ ಅಥವಾ ಮಡಿಕೆ ಹೊಡೆದು ಅದಾದ ನಂತರ ನಾವು ಬಿತ್ತನೆಗಳು ಮಾಡೋದನ್ನು ನೋಡಿದ್ದೀವಿ. ಎರಡನೇದಾಗಿ ಅದೇ ರೀತಿ ದ್ರವ ಜೀವಾಮೃತ ತಯಾರಿಸೋದು ನೋಡ್ಕೊಂಡಿದ್ದೀವಿ, ಸಾಕಷ್ಟು ಅರ್ಥನೂ ಮಾಡ್ಕೊಂಡಿದ್ದೀವಿ. ಈ ದ್ರವ ಜೀವಾಮೃತನ ತಯಾರು ಮಾಡ್ಕೊಂಡ ನಂತರ ನಾವು ಬೆಳೆಗಳನ್ನ ಇಟ್ಟ ನಂತರ, ನಾಟಿ ಮಾಡಿದ ನಂತರ, ಬಿತ್ತನೆ ಮಾಡಿದ ನಂತರ, ಆ ಸಸಿಗಳು ಹುಟ್ಟಿದ ನಂತರ ಅದಾದ 15 ದಿನಗಳಿಗೆ ಒಮ್ಮೆ, ತಿಂಗಳಿಗೆ 2 ಸಲ ನಾವು 200 ಲೀಟ್ರಷ್ಟು ದ್ರವ ಜೀವಾಮೃತನ ಕೊಟ್ಕೊಂಡು ಹೋಗ್ತಾ ಇರಬೇಕು. ಅಲ್ಪಾವಧಿ ಬೆಳೆಗಳಿಗೆ ತಿಂಗಳಿಗೆ 2 ಸಲ ದ್ರವ ಜೀವಾಮೃತ ಕೊಟ್ಕೊಂಡು ಹೋಗಬೇಕು. ಅದಕ್ಕೆ ಮುಂಚೆ ನಾವೇನು ಮಾಡ್ತೀವಿ, ಘನಜೀವಾಮೃತನ ನೀರಾವರಿ ಇರಲಿ, ಮಳೆ ಆಶ್ರಿತ ಇರಲಿ, ಮಳೆ ಆಶ್ರಿತದವರು ಇಲ್ಲಿ ದಯವಿಟ್ಟು ನೀವು ಘನಜೀವಾಮೃತ ಏನು ಹಾಕ್ಬಿಟ್ವಿ, ದ್ರವ ಜೀವಾಮೃತ ಹಾಕೋದು ಹೇಗೆ ಅಂತ ತಾವು ದಯವಿಟ್ಟು ಮನಸ್ಸಲ್ಲಿ ತುಂಬ ನೊಂದ್ಕೊಳ್ಳೋದು ಅಥವಾ ನಮ್ಮ ಕೈಲಿ ಆಗಲ್ಲ ಅನ್ನೋದು ಯೋಚನೆ ಮಾಡೋದು ಬೇಡ. ಯಾಕೆಂದರೆ ನಾವು ಹೇಳಿದ್ದೀವಿ 8 ರಿಂದ 10 ಚೀಲ ಮಾತ್ರ ನೀವು ಅಲ್ಪಾವಧಿ ಬೆಳೆಗಳಲ್ಲಿ ಘನಜೀವಾಮೃತ ಹಾಕ್ತೀರಾ. ಮತ್ತು ಕುಂಟೆ ಹೊಡೆಯುವಂಥ ಸಮಯದಲ್ಲಿ, ಮೊದಲನೇ ಕಳೆ ತೆಗೆಯುವಂಥ ಸಮಯದಲ್ಲಿ ಇನ್ನೊಂದು 2-3 ಚೀಲ ತೆಳ್ಳಿಗೆ ಎರಿಸ್ಬಿಟ್ಟು ಅದನ್ನು ನಾವು ಕುಂಟೆ ಹೊಡೆಯೋದು ಅಥವಾ ಕಳೆ ಕೀಳೋದನ್ನು ಮಾಡೋವಂಥ ಸಮಯದಲ್ಲಿ ಮಾಡೋದು ಅಂತ ನೋಡಿದ್ವಿ. ಆದರೆ ಈ ತರಕಾರಿ ಬೆಳಿತೀವಿ ಅಂತಂದಾಗ ಎಲ್ಲರೂ ಸಾಧಾರಣ ಬೆಳೆಯೋದು ನೀರಾವರಿ ಆಶ್ರಿತದಲ್ಲಿ. ತರಕಾರಿನೇನು ಬೆಳೀತಾರೆ ಆದಷ್ಟು ನೀರಾವರಿ ಆಶ್ರಿತದಲ್ಲೇ ಬೆಳೆಯೋದ್ರಿಂದ ಏನಾಗುತ್ತೆ, ನಾವು ದ್ರವ ಜೀವಾಮೃತನ ತಿಂಗಳಿಗೆ 2 ಬಾರಿ ಕೊಡ್ತಾನೆ ಇರಬೇಕು. ಇದಾದ ನಂತರ ಸಿಂಪಡಣೆಗಳು ಹೇಗೆ ಮಾಡೋದು, ಇದಿಷ್ಟನ್ನು ನಾವು ನಿರಂತರ ಮಾಡ್ಕೊಂಡು ಹೋಗೋದು. ಅದಾದ ನಂತರ ಸಿಂಪಡಣೆಗಳು, ನೀವು ಸಸಿನ ನಾಟಿ ಮಾಡಿ ಹಗಿ ನಾಟಿ ಮಾಡಿರ್ತೀರ, ಹಗಿ ಬಿತ್ತನೆ ಮಾಡಿರ್ತೀರ ಅಥವಾ ಬೀಜ ಬಿತ್ತನೆ ಮಾಡಿರ್ತೀರ. ಬೀಜ ಬಿತ್ತನೆ ಮಾಡಿ ಸಸಿಗಳು ಬಂದ ನಂತರ ಅಥವಾ ಹಗಿ ಅಥವಾ ಸಸಿನ ನಾಟಿ ಮಾಡಿದ 1 ತಿಂಗಳ ನಂತರ, ಮೊದಲನೇ ಸಿಂಪಡಣೆ ಯಾವಾಗ ಮಾಡ್ತೀರಾ, 1 ತಿಂಗಳ ನಂತರ ನೀವು ಬಿತ್ತನೆ ಮಾಡಿ ಮೊಳಕೆ ಹೊಡೆದು ಸಸಿ ಬಂದ 1 ತಿಂಗಳ ನಂತರ ಅಥವಾ ನೀವು ಸಸಿ ಹಾಕಿ ಸಸಿನೇ ಮಾಡ್ಕೊಂಡು ಸಸಿ ಮಾಡಿ ನೀವು ನಾಟಿ ಮಾಡಿದ 1 ತಿಂಗಳ ನಂತರ ಏನು ಮಾಡ್ತೀರಾ, 5% ಅಂತ ಅಂತೀವಿ. ಶೇಕಡ
5ರಷ್ಟು ದ್ರವಜೀವಾಮೃತ ಸಿಂಪರಣೆ, ದ್ರವಜೀವಾಮೃತ ಸಿಂಪರಣೆ ಮಾಡಬೇಕು. ಹೇಗೆ ಇದು ಮಾಡೋದು ಅಂದರೆ 5 ಲೀಟ್ರ್ ದ್ರವಜೀವಾಮೃತ ತೊಗೊಂಡು 100 ಲೀಟ್ರ್ ನೀರು, 5 ಲೀಟ್ರು ದ್ರವಜೀವಾಮೃತ ಅದಕ್ಕೆ 100 ಲೀಟ್ರ್ ನೀರು ಬೆರೆಸಿ ಸಿಂಪರಣೆ ಮಾಡೋದು. ಎಷ್ಟು ಮಾಡ್ತೀರಾ? 5 ಲೀಟ್ರು ನೀರನ್ನು ತೊಗೊತೀರಾ, ಅದನ್ನು 100 ಲೀಟ್ರ್ ನೀರನ್ನು ತೊಗೊಂಡು 5 ಲೀಟ್ರ್ ಜೀವಾಮೃತದ ಜೊತೆಗೆ ಬೆರೆಸ್ಬಿಟ್ಟು ಏನು ಮಾಡ್ತೀರಾ? ಸಿಂಪರಣೆ ಮಾಡ್ತೀರಾ. ಇದನ್ನು ಮೊದಲನೇ ಹಂತದಲ್ಲಿ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಸಸಿಯಾಗಿ ಅವು ಕೆಲವಾರು ಎಲೆಗಳನ್ನ ಬಿಟ್ಟು ಕೊಂಬೆಗಳೆಲ್ಲ ಶುರುವಾಗೋಕ್ಕೆ ಆಗಿರ್ತವೆ. ಅಂಥ ಸಮಯದಲ್ಲಿ ನಾವು ಈ ಸಿಂಪರಣೆ ಕೊಡೋದ್ರಿಂದ ಏನಕ್ಕೆ ಜೀವಾಮೃತ ಭೂಮಿಗೆ ಅಷ್ಟೇ ಕೊಟ್ಟರೆ ಸಾಲದ, ಸಿಂಪರಣೆ ಏನಕ್ಕೆ ಬೇಕು ಅನ್ನೋದು ಅತಿ ಮುಖ್ಯವಾದ ಒಂದು ಪ್ರಶ್ನೆ ಬರುತ್ತೆ. ಕಾರಣ ಯಾಕೆಂದರೆ ನಮಗೆಲ್ಲ ತಿಳಿದೇ ಇದೆ ಸಗಣಿಲಿರುವಂಥ ಗುಣಗಳು, ಗಂಜಲದಲ್ಲಿರುವಂಥ ಗುಣಗಳು ಎಲ್ಲನೂ ನಮಗೆ ಗೊತ್ತೇ ಇದೆ. ಮತ್ತು ನಾವು ಆಗ್ತಿರೋಂಥ ಬೇಳೆಕಾಳು ಇದರಲ್ಲಿರೋಂಥ ಪೋಷಕಾಂಶಗಳು ಇವನ್ನೆಲ್ಲ ಗೊತ್ತಿದ್ದು ಏನಾಗುತ್ತೆ ಅಂದರೆ ಆ ಜೀವಾಣುಗಳನ್ನ ಮತ್ತು ಪೋಷಕಾಂಶಗಳನ್ನ ತೀರಾ ಅಲ್ಪ ಪ್ರಮಾಣದಲ್ಲಿ ನಾವು ಏನಾದರೂ ಕೊರತೆ ಇದ್ದರೆ ಸಸಿಗಳಲ್ಲಿ ಅಥವಾ ಎಲೆಗಳಲ್ಲಿ ಗಿಡದಲ್ಲಿ ಆ ಸಿಂಪರಣೆ ಮಾಡಿದಾಗ ನೇರವಾಗಿ ಅದಕ್ಕೆ ಒಂದು ಒದಗಿಸುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ಅತ್ಯಲ್ಪ ಕೊರತೆಗಳಿಗೆ ಈ ಸಿಂಪರಣೆ ಆಗುತ್ತೆ. ಮತ್ತು ಯಾವಾಗ ನಾವು ಜೀವಾಮೃತ ಸಿಂಪರಣೆ ಮಾಡ್ತೀವೋ ಚಮತ್ಕಾರನೇ ಶುರುವಾಗ್ಬಿಡುತ್ತೆ. ನಿಮಗೆ ಏನಾಗುತ್ತೆ ಅಂದರೆ ಅತಿ ಮುಖ್ಯವಾಗೋದು ಅಂದರೆ ಎಲೆಗಳಲ್ಲಿ ತುಂಬ ಚಮಕ್ ಬರುತ್ತೆ. ಎಲೆಯಲ್ಲಿ ಚಮಕ್ ಬಂತು ಅಂದಕ್ಕೆ ದ್ವಿತೀಯ ಸಂಶ್ಲೇಷಣೆ ಹೆಚ್ಚೆಚ್ಚಾಗಕ್ಕೆ ಶುರುವಾಗುತ್ತೆ. ಈ ಥರ ಒಂಥರ ಏನು ಸುಸ್ತಾಗಿದ್ದೀವಿ ಮತ್ತೊಂದು ಇನ್ನೊಂದು ಅಂತಿರೋಂಥ ಎಲೆಗಳೆಲ್ಲ ಏನಾಗ್ತವೆ ಎದ್ದು ನಿಂತ್ಕೊತವೆ. ಅಂಥ ಸಮಯದಲ್ಲಿ ಏನಾಗುತ್ತೆ ನಮಗೆ ಈ ದ್ವಿತೀಯ ಸಂಶ್ಲೇಷಣೆ ಹೆಚ್ಚಾಗಿ ನಮಗೆ ಇಳುವರಿ ಹೆಚ್ಚಾಗೋದಕ್ಕೆ ನಮಗೆ ಕಾರಣ ಆಗುತ್ತೆ. ಮತ್ತು ಸಗಣಿಲಿರುವಂಥ ಶಿಲೀಂಧ್ರನಾಶಕ ಅದೇನು ಮಾಡುತ್ತೆ ಅಂದರೆ ನಾವು ತುಂಬ ಸಲಿನೂ ಹೇಳಿದ್ದೀನಿ ತಮಗೆಲ್ಲ ನಮಗೆ ಹೆಚ್ಚು ಬೆಳೆಗಳಿಗೆ ಬರುವಂಥ ರೋಗಗಳೆಲ್ಲ ನೀರಿನಿಂದನೇ ಹೆಚ್ಚು ಬರುತ್ತೆ ಅಂತ, ನೀರಿಂದ ಆಗುವಂಥ ಸಮಸ್ಯೆಗಳು ಕೂಡ ನಾವು ನೋಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದರೊಳಗಿರೋಂಥ ಶಿಲೀಂಧ್ರನಾಶಕಗಳು ಸಣ್ಣ ಪುಟ್ಟ ಬರುವಂಥ ಶಿಲೀಂಧ್ರಗಳನ್ನ ನಾಶ ಮಾಡ್ತದೆ. ಆಮೇಲೆ ಅತಿ ಮುಖ್ಯವಾಗಿ ನೀವು ಯಾವುದೇ ಒಂದು ಬೆಳೆ ಬೆಳಿತೀರಿ ಅಂತಂದಾಗ ನಾವು ಘನಜೀವಾಮೃತ ಹಾಕ್ರಿ ಅಂತ ಹೇಳ್ತೀವಿ. ಘನಜೀವಾಮೃತ ಹಾಕ್ದೇ ಯಾವುದೂ ಬೆಳೆ ತೆಗಿಯೋಕೆ ಹೋಗಬೇಡಿ ದಯವಿಟ್ಟು ಸ್ನೇಹಿತರೆ. ಕಾರಣ ಯಾಕೆ ಅಂದರೆ ಈ ನಮಗೆ ಔಷಧಿ ರೂಪದಲ್ಲಿ ನಾವು ಘನಜೀವಾಮೃತ ನೋಡ್ಕೊಂಡು ಹೋದಾಗ ಈ ಘನಜೀವಾಮೃತದಲ್ಲಿ ಮೆಟ್ರೇಸಿಯಂ ಅನ್ನೋವಂಥ ಶಿಲೀಂಧ್ರ ಇರ್ತದೆ. ಮೆಟ್ರೇಸಿಯಂ ಅನ್ನೋ ಒಂದು ಶಿಲೀಂಧ್ರಗಳಿರ್ತವೆ. ಅದ್ಯಾವಾಗ ನಾವು ಭೂಮಿಗೆ ಕೊಡ್ತೀವಿ, ನಮ್ಮ ಭೂಮಿಗೆ ಕೊಡ್ತೀವಿ. ಇದನ್ನು ಗೊಣ್ಣೆ ಹುಳು, ಸಗಣಿ ಹುಳು ಅಂತ ಏನು ಹೇಳ್ತೀರಾ, ಗೊಣ್ಣೆ ಹುಳು ಅಂತ ಹೇಳ್ತೀರಾ, ಸಗಣಿ ಹುಳು ಅಂತ ಹೇಳ್ತೀರಾ, ತುಂಬ ತೊಂದರೆ ಕೊಡ್ತಾ ಇದೆ. ಕಬ್ಬಲೊಳಗೆಲ್ಲ ಉತ್ತರ ಕರ್ನಾಟಕದಲ್ಲಂತೂ ತುಂಬ ಸಮಸ್ಯೆ ಆಗ್ತಿದೆ ಅದು. ಅದಕ್ಕೆ ಯಾವಾಗ ಅವು ಈ ಸಗಣಿ ರೂಪದಲ್ಲಿರುವಂಥ ಚೂರ್ಣ ರೂಪದಲ್ಲಿರುವಂಥ ಈ ಘನಜೀವಾಮೃತದಲ್ಲಿರುವಂಥ ಸಗಣಿ ನಾವು ತಿಂತವೋ ಅದರೊಳಗಿರುವಂಥ ಮೆಟ್ರೇಸಿಯಂ ಕೂಡ ಅದರ ಶರೀರದಲ್ಲಿ ಹೋಗಿ ಆ ಶರೀರದಲ್ಲಿ ಏನಾಗುತ್ತೆ, ಯಾವಾಗ ಆ ಸಗಣಿಯನ್ನು ಎಂಡಿ ಅಂತ ಏನಂತಿರೋ ಘನಜೀವಾಮೃತದಲ್ಲಿ ಹಾಕಿರುವಂಥದ್ದು ಅದನ್ನು ತಿನ್ನುತ್ತಾ ಆ ಸಮಯದಲ್ಲಿ ಆ ಮೆಟ್ರೇಸಿಯಂ ಅನ್ನೋ ಶಿಲೀಂಧ್ರ ಕೂಡ ಅದರ ಶರೀರದಲ್ಲಿ ಸೇರುತ್ತೆ. ಸೇರಿದ ನಂತರ ಏನಾಗುತ್ತೆ, ಒಳಗಡೆ ಹೋಗಿ ಅದು ವಿಷ ಆಗುತ್ತೆ, ನಿಮ್ಮ ನಿರ್ನಾಮ ಆಗ್ತವೆ. ಯಾವುದು? ನಿಮ್ಮ ಈ ಗೊಣ್ಣೆ ಹುಳು ಮತ್ತು ಸಗಣಿ ಹುಳು. ಹಾಗಾಗಿ ಸ್ನೇಹಿತರೆ ನೀವು ಘನಜೀವಾಮೃತನ ಮಾಡಲೇಬೇಕು. ಮತ್ತು ಹಸಿ ಸಗಣಿನ ಹಾಕೋಕೆ ಹೋಗ್ಬೇಡ್ರಿ ಯಾವತ್ತೂ. ಹಸಿ ಗೊಬ್ಬರಗಳು ಹಾಕೋದು, ಹಸಿ ಸಗಣಿ ಹಾಕೋದು ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚು ಇದರೊಳಗಿರೋಂಥ ತತ್ತಿಗಳೆಲ್ಲ ಕೂಡ ಉತ್ಪತ್ತಿಯಾಗಿ ಮತ್ತು ಅವು ಹುಳುಗಳಾಗಿ ತೊಂದರೆ ಕೊಡ್ತವೆ. ಎರಡನೇದಾಗಿ ಅದರೊಳಗಿರೋವು ಇನ್ನೂ ಹೆಚ್ಚೆಚ್ಚು ವಂಶವೃದ್ಧಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ನಮ್ಮ ಬೇರುಗಳನ್ನೆಲ್ಲ ಕಡಿದು ನಮ್ಮ ಬೆಳೆಗಳನ್ನ ತುಂಬ ತೊಂದರೆ ಮಾಡೋದು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಘನಜೀವಾಮೃತನ ಖಂಡಿತವಾಗಿ ಹಾಕಲೇಬೇಕು. ಮತ್ತು ಎರಡನೇ ಸಿಂಪರಣೆ ಯಾವ ಮಾಡ್ತೀವಿ? ಎರಡನೇ ಸಿಂಪರಣೆ 21 ದಿನಗಳ ನಂತರ. ಮೊದಲನೇ ಸಿಂಪರಣೆ ಏನು ಮಾಡಿದ್ದೀವಿ ಅದರ 21 ದಿನಗಳ ನಂತರ ಎಷ್ಟಾಗ್ತೀರಾ? 7.5 ಲೀಟ್ರು ಜೀವಾಮೃತ, 100 ಲೀಟ್ರು ನೀರು. ಇದು ದ್ರವ ಜೀವಾಮೃತ ಮಾಡ್ಕೊಂಡು ಹೋಗ್ತಿರೋರಿಗೆ ಇದು ತುಂಬ ಸುಲಭ ಆಗುತ್ತೆ. ನೀವೇನಾದರೂ ಈ ಜೀವಾಮೃತ ಕೊಡೋದಕ್ಕೆ 15 ದಿವಸಕ್ಕೆ ಒಂದ್ಸಲಿ ಜೀವಾಮೃತ ಕೊಡಿ ಅಂತ ಹೇಳಿದ್ದೀವಿ. ನೀವು 2 ದಿವಸದಿಂದ 7 ದಿವಸದ ತನಕ ಜೀವಾಮೃತ ಇಟ್ಕೊಂತೀರಾ. ಅದಾದ ನಂತರ ಏನು ಮಾಡ್ತೀರಾ, ಭೂಮಿಗೆ ಕೊಡ್ತೀರಾ. ಇಂಥ ಸಮಯದಲ್ಲಿ ಏನು ಮಾಡಿ ಅಂದರೆ ಈ 5 ಲೀಟ್ರು ಅಥವಾ 7.5 ಲೀಟ್ರು ನಿಮಗೆ 100 ಲೀಟ್ರ್ ಲೆಕ್ಕದಲ್ಲಿ ಅಂದರೆ ನಮ್ಗೆ ಒಂದು ಡ್ರಮ್ಮೆ ಹೊಡಿಬೇಕು ಅಂತ ಅಂದಾಗ ನೀವು 15 ಲೀಟ್ರನ್ನ ಏನು ಮಾಡ್ತೀರಾ, ಜೀವಾಮೃತನ ಅದರೊಳಗೆ ಬಿಟ್ಕೊಂತೀರಾ. ಯಾವ ಡ್ರಮ್ಮಲ್ಲೇ ಬಿಟ್ಕೊಂತೀರಾ, ಆ ಡ್ರಮ್ಮಲ್ಲಿ ಬಿಟ್ಕೊಂಡು ಇನ್ನೊಂದು 2 ದಿವಸ ಬಿಟ್ಟ ನಂತರ ತಿರುಗಿಸ್ತಾನೆ ಇರಬೇಕು, ದಿನಕ್ಕೆ 3 ಸಲ. ಅದಾದ ನಂತರ ಏನು ಮಾಡ್ತೀರಾ, ನೀವು ಅದನ್ನೇ ತೊಗೊಂಡು ಯಾವ ಜೀವಾಮೃತ ಡ್ರಮ್ಮಲ್ಲಿ ಉಳಿಸ್ಕೊಂಡಿದ್ದೀರೋ ಅದನ್ನು ತೊಗೊಂಡು ಏನು ಮಾಡ್ತೀರಾ, ನೀರಿಗೆ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ತೀರಾ. ದ್ರವ ಜೀವಾಮೃತ ಮಾಡೋರು ಸುಲಭ ಇದು. ಈ ಮಳೆಯಾಶ್ರಿತದಲ್ಲಿ ಮಾಡ್ತಿರೋರು ಇವ್ರಿಗೆಲ್ಲ ಏನು ಸಮಸ್ಯೆ ಆಗುತ್ತೆ ಅಂದರೆ ಜೀವಾಮೃತ ಅಂದರೆ 200 ಲೀಟ್ರು ಹೆಂಗಪ್ಪ ಅನ್ನೋದು ಇಲ್ಲ. ನೀವು 100 ಲೀಟ್ರ್ ಮಾಡಬೇಕಾದ್ರೆ ಕೇವಲ 5 ಲೀಟ್ರ್ ಅಷ್ಟೇ. 100 ಲೀಟ್ರ್ ನೀರಿಗೆ ಮಾಡಬೇಕಾಗಿರೋದಷ್ಟು 5 ಲೀಟ್ರು ಅಥವಾ 7.5 ಲೀಟ್ರು. ಮುಂದೆ ನೋಡ್ತೀವಿ 10 ಲೀಟ್ರ್ ಅಷ್ಟೇ. ಮೂರನೇ ಸಿಂಪಡಣೆ ಏನು ಮಾಡ್ತೀವಿ, ಇದಾದ 21 ದಿನಗಳ ನಂತರದಲ್ಲಿ ಏನು ಮಾಡ್ತೀವಿ, 10 ಲೀಟ್ರ್ ನೀರು, 10 ಲೀಟ್ರ್ ಜೀವಾಮೃತ, 100 ಲೀಟ್ರ್ ನೀರು. ಇದನ್ನು ನಾವು
ಬೆರೆಸ್ಕೊಂಡು ಸಿಂಪಡಣೆ ಮಾಡ್ತೀವಿ. ಸೊ ಹಾಗಾಗಿ ಒಂದು ಎಕರೆಗೆ ಒಂದು 200 ಲೀಟ್ರ್ ನಮಗೆ ಬೇಕು ಅಂದಾಗ ಕೊನೆ ಹಂತದಲ್ಲಿ ಮಾಡೋವಂಥದ್ದು 20 ಲೀಟ್ರ್ ಅಷ್ಟೇ. ನೀವು 10 ಲೀಟ್ರ್ 100 ಲೀಟ್ರಿಗೆ ಅಂದಾಗ 200 ಲೀಟ್ರಿಗೆ ಎಷ್ಟು ಕೇವಲ 20 ಲೀಟ್ರ್ ಮಾಡ್ತೀರಾ, ಅಥವಾ 7.5 ಲೀಟ್ರ್ 100 ಲೀಟ್ರಿಗೆ ಅಂದಾಗ 15 ಲೀಟ್ರ್ ಜೀವಾಮೃತ ಮಾಡ್ಕೊತೀರಾ, ಅಥವಾ 10 ಲೀಟ್ರ್ ಜೀವಾಮೃತ ಮಾಡ್ಕೊತೀರಾ ಅಷ್ಟೇ. ಸೊ ಈ 10 ಲೀಟ್ರ್ ಜೀವಾಮೃತ ಮಾಡ್ಕೊಳಕ್ಕೆ ನೀವು ತುಂಬ ತಲೆ ಕೆಡಿಸ್ಕೊಳಂಗಿಲ್ಲ. 10 ಲೀಟ್ರ್ ಜೀವಾಮೃತ ಮಾಡ್ಕೊಳಕ್ಕೆ ನೀವು ಮಾಡಬೇಕಾದ್ರೆ ಒಂದು ಅರ್ಧ kg ಅಷ್ಟು ಸಗಣಿ ಅಷ್ಟೇ, ಒಂದು ಅರ್ಧ kg ಅಷ್ಟು. ಒಂದು ಪ್ಲಾಸ್ಟಿಕ್ದು ಬಕೆಟ್ ಇದೆಯೋ ಡ್ರಮ್ ಇದೆಯೋ ಏನಿದೆಯೋ ತೊಗೊಳ್ಳಿ ಚಿಕ್ಕವನ್ನು, ಅದರಲ್ಲಿ ತೊಗೊಂಡು ಅರ್ಧ kg ಅಷ್ಟು ಸಗಣಿ, ಆಮೇಲೆ ಒಂದು ಅರ್ಧ ಲೀಟ್ರು ಗಂಜಲ ಗೋಮೂತ್ರ ಅರ್ಥ, ಆಮೇಲೆ ಒಂದು 200 ಗ್ರಾಮ್ ಅಷ್ಟು 200 ಇಲ್ಲ ಇದು ಯಾಕೆಂದರೆ ಅರ್ಧ ಮಾಡ್ತಾರೆ 100 ಗ್ರಾಮ್ ಅಷ್ಟು ಏನು ಮಾಡ್ತೀರಾ ಕಾಳಿಟ್ಟು, 100 ಗ್ರಾಮ್ ಅಷ್ಟು ಬೆಲ್ಲ, ಒಂದು ಚಿಟಿಕೆ ಸುಣ್ಣ. ಯಾಕೆಂದರೆ ಗಂಜಲದಲ್ಲಿರೋವಂಥ ಆಮ್ಲೀಯತೆನ ಒಡೆಯೋದಕ್ಕೋಸ್ಕರ ಏನು ಮಾಡ್ತೀವಿ, ಒಂದು ಚಿಟಿಕೆ ಅಷ್ಟು ಸುಣ್ಣ ಹಾಕ್ತೀರಾ. ಅದಾದ ನಂತರ ಒಂದಿಷ್ಟು ನಿಮ್ಮ ಬದುವಿನ ಒಂದಷ್ಟು ಮಣ್ಣು ಹಾಕ್ತೀರಾ, ಇದನ್ನು ಕಲಿಸ್ಬಿಡ್ತೀರಾ. ಎಷ್ಟು ಮಾಡ್ತೀರಾ, ಇವಾಗ ನಿಮ್ಗೆ 10 ಲೀಟ್ರ್ ನೀರು ಹಾಕ್ತೀರಾ. ನೀರು ಹಾಕ್ಬಿಟ್ಟು ಏನು ಮಾಡ್ತೀರಾ, ಚೆನ್ನಾಗಿ ಕಲಿಸಿದ್ರೆ ದಿನಕ್ಕೆ 2-3 ಸಲ ಕಲಿಸಿ. ಅದೇ ರೀತಿ 3 ದಿವಸ ಆದ ನಂತರ 7 ದಿವಸದ ನಂತರ ಏನು ಮಾಡ್ತೀರಾ, ಇದನ್ನು ತೊಗೊತೀರಾ, ಸೋಸೋದು, ಸಾಣಿ ಹಿಡಿಯೋದು. ಇನ್ನೊಂದು ಬೇರೆ ಇದಕ್ಕೆ ಸಾಣಿ ಇಟ್ಕೊಳ್ಳಿ. ಹೆಂಗಿದ್ರು ನೀವು ಔಷಧಿ ಹೊಡೆಯೋದಕ್ಕೆಲ್ಲ ನೀವು ನೀರನ್ನ ತೊಗೊಂಡು ಹೋಗ್ತೀರಾ ಅಲ್ವರಾ. ಯಾವುದೇ ಒಂದು ಕೀಟ ಬಾಧೆ ಅದು ಬಂದು ಅಂದಾಗ ನೀವು ನೀರನ್ನು ತೊಗೊಂಡೇ ಹೋಗ್ತೀರಾ. ಅದೇ ರೀತಿ ನೀರನ್ನು ತೊಗೊಂಡು ಹೋಗ್ತೀರಾ. ಈ 10 ಲೀಟ್ರ್ ಜೀವಾಮೃತನ ಬೆರೆಸ್ಕೊಂಡು 200 ಲೀಟ್ರ್ ನೀರಿಗೆ ಸಿಂಪಡಣೆ ಮಾಡೋದು. ಈ ರೀತಿ ನೀವು ಇದಕ್ಕೆ 20 ಲೀಟ್ರ್ ಜೀವಾಮೃತ, 15 ಲೀಟ್ರ್ ಜೀವಾಮೃತ 200 ಲೀಟ್ರಿಗೆ 10 ಲೀಟ್ರ್ ಜೀವಾಮೃತ ಹಾಕೊಂಡು ನೀವು ಸಿಂಪಡಣೆ ಮಾಡೋದಷ್ಟೇ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೇಳಿದಾಗೆ ಅತಿ ಕಡಿಮೆ ಕೊರತೆ ಇರೋವಂಥ ಪೋಷಕಾಂಶಗಳು ಮತ್ತು ಶಿಲೀಂಧ್ರ ನಾಶ ಆಗೋದು. ಮತ್ತು ನಮ್ಗೆ ಗೊತ್ತೇ ಇದೆ ಗಂಜಲದಲ್ಲಿ ಇರೋವಂಥ ಅತ್ಯದ್ಭುತವಾದ ರೋಗ ನಿರೋಧಕ ಶಕ್ತಿ, ವೈರಾಣು ನಿರೋಧಕ ಶಕ್ತಿ ಎಲ್ಲ ಇರೋದನ್ನು ನಮ್ಗೆ ಗೊತ್ತೇ ಇದೆ. ಯಾವಾಗ ಅದನ್ನು ಬೆರೆಸಿ ನಾವು ಅದನ್ನು ನೀರಾಗಿ ಹೊಡಿತೀವೋ ಅಂಥ ಸಮಯದಲ್ಲಿ ಅವುಗಳು ಕೂಡ ನಾಶ ಆಗೋಕ್ಕೆ, ರೋಗ ಹರಡಿರಂಗೆ ಮಾಡೋದು ಕೂಡ ನಮಗೆ ಜೀವಾಮೃತ ಅತಿ ಹೆಚ್ಚು ಕೆಲಸ ಮಾಡುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿ ಮಾಡುತ್ತೆ ನಿಮಗೆ ಈ ಜೀವಾಮೃತ. ನಾವು ಯಾವಾಗ ಸಿಂಪಡಣೆ ಮಾಡ್ತೀವಿ ಅದರೊಳಗಿರೋಂಥ ಸಿಹಿ ಬೆಲ್ಲ ಹಾಕಿದ್ದೀವಿ. ಈ ಸಿಹಿ ಏನು ಮಾಡುತ್ತೆ ಅಂದರೆ ನಿಮಗೆ ಕೆಂದುಗಳು, ಕೆಂಪು ಇರುವೆಗಳನ್ನ ಏನು ಮಾಡ್ತವೆ, ಆಕರ್ಷಿಸ್ತವೆ. ಅವು ಬಂದು ನಮ್ಮ ಸಸಿಗಳ ಮೇಲೆ ಹತ್ತಿದಾಗ ಏನಾಗುತ್ತೆ, ಅವು ನಿಮಗೆ ಯಾವಾಗ ನಿಮಗೆ ಬೆಲ್ಲನ ಸಿಂಪಡಣೆ ಮಾಡಿದಿರೋ, ಬೆಲ್ಲದಲ್ಲಿ ಸೇರಿಸಿ ಅದನ್ನು ಸಿಂಪಡಣೆ ಮಾಡಿದಿರೋ ಅಂಥ ಸಮಯದಲ್ಲಿ ಕೆಂಪಿರುವೆ ಅದು ಬರ್ತವೆ. ಬಂದಾಗ ಏನಾಗುತ್ತೆ, ಇಲ್ಲಿರೋಂಥ ತತ್ತಿಗಳು ಅದಕ್ಕೆ ಸಸ್ಯಾಹಾರಿ ಎಲೆ ಯಾವುದನ್ನು ತಿನ್ನಲ್ಲ, ಎಲ್ಲರಿಗೂ ಗೊತ್ತಿದೆ ಇರುವೆ ಯಾವ ಇವನು ತಿನ್ನಲ್ಲ. ಅವು ಮುಖ್ಯವಾಗಿ ಇಲ್ಲಿಗೆ ಬಂದಾಗ ಆ ಸುವಾಸನೆಗೆ ಅಂತ ಇಲ್ಲಿ ಬೆಲ್ಲ ಇದೆ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿರೋಂಥ ತತ್ತಿಗಳೆಲ್ಲ ಏನಿದ್ದಾವೆ ಬೇರೆ ಬೇರೆ ಉಳುಗಳು ಇಟ್ಟಿರೋಂಥ ತತ್ತಿಗಳನ್ನ ನೋಡ್ತವೆ. ಅದಕ್ಕೆ ಶಾಕಾಹಾರಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಅವೇನು ಮಾಡ್ತವೆ, ಅವನ್ನು ಭಕ್ಷಣೆ ಮಾಡಿಬಿಡ್ತವೆ. ಈ ರೀತಿ ಆಗೋದ್ರಿಂದ ಕೂಡ ಏನಾಗುತ್ತೆ, ನಮಗೆ ತುಂಬ ಉತ್ಕೃಷ್ಟವಾಗಿ ಒಂದು ಜೀವಾಮೃತ ಕೊಡೋದ್ರಿಂದ ನಮ್ಗೆ ಆಗುವಂಥ ಲಾಭಗಳಿವು. ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಅಂದರೆ ಅಲ್ಪಾವಧಿ ಆಗಲಿ ತರಕಾರಿಗಳಿಗಾಗಲಿ ನಾವು ನಿರಂತರವಾಗಿ 15 ದಿನಗಳಿಗೆ ಒಮ್ಮೆ ಜೀವಾಮೃತ ಕೊಡ್ತಾ ಇರಬೇಕು. ನೀರಾವರಿ ಮಾಡೋರು ಯಾರು ಮಳೆಯಾಶ್ರಿತ ಮಾಡ್ತೀರಾ ಘನಜೀವಾಮೃತನ ಹಾಕೊಂತೀರಾ. ಮತ್ತು ನೀವು ಕಳೆ ಹೊಡೆಯುವಂಥ ಸಮಯದಲ್ಲಿ, ಕುಂಟೆ ಹೊಡೆಯುವಂಥ ಸಮಯದಲ್ಲಿ ಏನು ಮಾಡ್ತೀರಾ, ನೀವು ಇನ್ನೊಂದು 2-4 ಚೀಲ ಘನಜೀವಾಮೃತ ಹಾಕೊಂತೀರ. ಅದನ್ನು ಹಾಕ್ಬಿಟ್ಟು ನೀವು ಬೆಳೆಗಳನ್ನ ಬೆಳಿತೀರ. ಅದಕ್ಕೇನು ದ್ರವ ಜೀವಾಮೃತ ಆಗುವಂಥ ಅವಶ್ಯಕತೆ ಇಲ್ಲ. ಇದಾದ ನಂತರ ಈಗ ನಾವು ಅತಿ ಮುಖ್ಯವಾಗಿ ನೋಡಿದ್ವಿ ಏನು ಅಂದರೆ ಈ ಜೀವಾಮೃತದ ಸಿಂಪಡಣೆ ಹೇಗೆ ಮಾಡೋದು ಅಂತ. ಆದರೆ ಜೀವಾಮೃತ ಬಿಟ್ಟು ಬೇರೆ ಕೂಡ ಸಿಂಪಡಣೆ ಮಾಡಬೇಕು ನಮ್ಮ ಬೆಳೆಗಳಿಗೆ. ಅದು ಯಾವುವು? ಈ 3ನೇ ಸಿಂಪಡಣೆ ಆದ ನಂತರ ಏನು 20 ಲೀಟ್ರ್ ಹಾಕೊಂಡು ನಾವು 200 ಲೀಟ್ರಿಗೆ ಅಥವಾ 10% 10ರೊಳಗೆ ನಾವು ಜೀವಾಮೃತ ಸಿಂಪಡಣೆ ಮಾಡಿರ್ತೀವೋ, ಅದಾದ ನಂತರ ಏನು ಮಾಡ್ತೀರಾ, ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆ ಅಂತಂದ್ರೇನು, ಈ ಮಜ್ಜಿಗೆ ಅನ್ನೋದೇನಿದೆ ನೀವು ಒಂದೆರಡು ತೊಟ್ಟು ನಾಲ್ಗೆ ಮೇಲೆ ಹಾಕಿದ್ರೆ ಹಂಗೆ ಲಕ್ಕ ಹೊಡೆದವ್ರಂಗೆ ಆಗಬೇಕು, ಫಟ್ ಅಂತ ಹೊಡಿಬೇಕು. ಅಷ್ಟು ಹುಳಿ ಬಂದಿರಬೇಕು ಅದು. ಅಂಥ ಹುಳಿ ಮಜ್ಜಿಗೆನ ತೊಗೊತೀರ. ಈ ಹುಳಿ ಮಜ್ಜಿಗೆ ತಯಾರಿಸ್ಕೊಳ್ಳೋದು ಅತಿ ಮುಖ್ಯ. ಏನು ಮಾಡ್ತೀರಾ ಅಂದರೆ 1 ಲೀಟ್ರು ಹಾಲು, ಯಾವುದೋ ಹೇಳಂಗೆ ಅಲ್ಲ, ಜವಾರಿ ಆಕಳ ಹಾಲು. ಮತ್ತು ಸರ್ ನಂದಿನಿ ದೂದ್ಲ ಅದಿದು ಅಂತೆಲ್ಲ ಹೇಳೋಕೆ ಹೋಗ್ಬೇಡ್ರಿ, ಜವಾರಿ ಆಕಳ ಹಾಲು. ಇದನ್ನು ತೊಗೊಂಡು ಏನು ಮಾಡ್ತೀರಾ, ಚೆನ್ನಾಗಿ ಕಾಯಿಸ್ತೀರ. ಸಾಯಂಕಾಲ ಕಾಯಿಸಿ ಅಂದರೆ ಬೆಂಕಿ ಮೇಲೆ ಇಟ್ಬಿಟ್ಟು ನೀವು ಅದನ್ನು ಕುದಿಸ್ತೀರಲ್ಲ, ಅದು ಚೆನ್ನಾಗಿ ಕುದ ನಂತರ ಏನು ಮಾಡ್ತೀರಾ, ಒಂದು ಕುದಿ ಬಂದಿದೆ ಆದ ನಂತರ ಏನು ಮಾಡ್ತೀರಾ, ಹಾಲು ಉಕ್ಕಿ ಬಂದ ನಂತರ ಅದನ್ನು ಇಳಿಸ್ಬಿಟ್ಟು ಅದು ಬೆಚ್ಚಗಾದ ನಂತರ ಏನು ಮಾಡ್ತೀರಾ, ಅದಕ್ಕೆ ಹೆಪ್ಪು ಹಾಕ್ತೀರ. ಈ ಹೆಪ್ಪುಗೂ ಅಷ್ಟೇ ನೀವು ಯಾರ ಮನೆಯಿಂದ ನಾನು ಸರಿ ನಿಮ್ಮ ಮನೆಯೊಳಗಿಲ್ಲ ಅಂದರೆ ಮಜ್ಜಿಗೆನ ಅಥವಾ ಮೊಸರನ್ನ, ಜವಾರಿ ಆಕಳು ನಾಟಿ ಹಸುವಿನ ಮೊಸರು ಅಥವಾ ಮಜ್ಜಿಗೆಯನ್ನು ತಂದೆ ನೀವು ಹೆಪ್ಪು ಹಾಕಬೇಕು. ಹೆಪ್ಪು ಹಾಕ್ತೀರಾ. ಬೆಳಗ್ಗೆ ಏನು ಮಾಡ್ತೀರಾ, ಇದನ್ನು ಮಾರನೇ ದಿವಸ ಬೆಳಿಗ್ಗೆ
ಹೆಪ್ಪಾಕಿ ಮೊಸರಾಗಿರುತ್ತೆ. ಈ ಮೊಸರನ್ನ ಏನು ಮಾಡ್ತೀರಾ, ಚೆನ್ನಾಗಿ ಕಡಿತೀರ. ಮೊಸರನ್ನ ಚೆನ್ನಾಗಿ ಕಡಿಬೇಕು, ಮಿಕ್ಸಿಗೆ ಹಾಕೋಕೋಬೇಡಿ. ಚೆನ್ನಾಗಿ ಕಡ್ದು ಏನು ಮಾಡ್ತೀರಾ, ಬೆಳಿಗ್ಗೆ ಕಡಿಯಿರಿ. ಕಡಿದ ನಂತರ ಏನು ಮಾಡ್ತೀರಾ, ಮೇಲೆ ಬರುವಂಥ ಬೆಣ್ಣೆ ತೆಗೆದು ಬಿಡಬೇಕು. ಬೆಣ್ಣೆನ ಏನು ಮಾಡಬೇಕು, ತೆಗೆದು ಬಿಡಬೇಕು. ಬೆಣ್ಣೆ ತೆಗೆದಾನೆ ಮಾಡೋಕೆ ಹೋದ್ವಿ ಅಂದಾಗ ಏನಾಗುತ್ತೆ, ತುಂಬ ಸಮಯ ಬೇಕಾಗುತ್ತೆ ಹುಳಿ ಬರೋಕ್ಕೆ. ಹಾಗಾಗಿ ಬಂದಂಥ ಬೆಣ್ಣೆನೇ ಮಾಡ್ತೀರಾ, ತಗೊಳ್ರಿ, ತಿನ್ಬಿಡಿ ಕೃಷ್ಣನ ಥರ. ಅದಾದ ನಂತರ ಏನು ಮಾಡ್ತೀರಾ, ಈ ಒಂದು ಬೆಣ್ಣೆ ತೆಗೆದ ನಂತರ ಈಗ ಈ 1 ಲೀಟ್ರ್ ಏನು ಗಟ್ಟಿ ಮಜ್ಜಿಗೆ ಆಗಿದೆ, 1 ಲೀಟ್ರ್ ಗಟ್ಟಿ ಮಜ್ಜಿಗೆ ಏನಾಗಿದೆ, ಅದಕ್ಕೆ 4 ಲೀಟ್ರ್ ನೀರು ಬೆರೆಸಬೇಕು. 4 ಲೀಟ್ರ್ ನೀರು ಬೆರೆಸಿ ಏನು ಮಾಡಿ, ಅದನ್ನೊಂದು ಮುಚ್ಚಿಬಿಟ್ಟು ಒಂದು ಪಕ್ಕಕ್ಕೆ ಬೆಚ್ಚಗಿರೋ ಜಾಗ, ತೀರಾ ಚಳಿ ತಣ್ಣಗಿರೋಂಥ ಪ್ರದೇಶದಲ್ಲಿ ಇರಬೇಡ್ರಿ. ಅಡುಗೆ ಮನೆಯೊಳಗೆಲ್ಲ ಬೆಚ್ಚಗಿರುತ್ತೆ ಅಂಥ ಜಾಗದಲ್ಲಿ ಏನು ಮಾಡಿ, ನೀವು 1 ಲೀಟ್ರ್ ಮೊಸರು ಏನು ಬೆಳಗ್ಗೆ ಕಡ್ದಿದ್ದೀರಾ, ಅದನ್ನು ಮಜ್ಜಿಗೆ ಮಾಡ್ಕೊಂಡಿದ್ದೀರಾ, ಅದಕ್ಕೆ 4 ಲೀಟ್ರ್ ನೀರು ಹಾಕಿ ಅದನ್ನು ಕಲಿಸ್ಬಿಟ್ಟು ಇಟ್ಬಿಡಿ. ಇಟ್ಟಿದ ತಕ್ಷಣ ಏನಾಗುತ್ತೆ, ಒಂದು 2-3 ದಿವಸದ ನಂತರ ತುಂಬ ಹುಳಿ ಬರುತ್ತೆ. ಚಳಿಗಾಲದಲ್ಲಿ 4-5 ದಿವಸ ಆಗ್ಬೋದು. ಅದಕ್ಕೆ ಮುಂಚೆ ನಮಗೇನಾಗುತ್ತೆ, ಬೇಸಿಗೆಗಾಲದಲ್ಲಿ ಇಂಥದ್ರೊಳಗೆಲ್ಲ ತುಂಬ ಜಲ್ದಿ ನಮಗೆ ಹುಳಿ ಬರುತ್ತೆ. 2-3 ದಿವಸದಲ್ಲಿ ನಿಮ್ಗೆ ಏನಾಗುತ್ತೆ, ಸಾಕಷ್ಟು ಹುಳಿ ಬರುತ್ತೆ. ಆ ಹುಳಿ ಬಂದಂಥ ಮಜ್ಜಿಗೆನ 3-4 ದಿವಸ ಆದಮೇಲೆ ನಾಲ್ಗೆ ಮೇಲೆ ಬಿಟ್ಟು ನೋಡ್ಕೊಳ್ಳಿ, ಅಥವಾ ತೆಗೆದಿದ ತಕ್ಷಣ ಗೊತ್ತದೆ, ಖಮ್ ಅಂತ ಹೊಡಿತದೆ, ಏನು ಹುಳಿದು ಘಾಟು ಫಟ್ ಅಂತ ಹೊಡಿತದೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ಅದನ್ನು ತೊಗೊಂಡು ನೀವು ಸೋಸಬೇಕು, ಸಾಣೆ ಹಿಡಿತೀರ. ಸಾಣೆ ಹಿಡಿದು ಏನು ಮಾಡ್ತೀರಾ, ಇದನ್ನು ಇವಾಗ 5 ಲೀಟ್ರ್ ನಮಗೆ ಹುಳಿ ಮಜ್ಜಿಗೆ ಆಗಿದೆ ಅಲ್ವರಾ. ಹುಳಿ ಮಜ್ಜಿಗೆ ಆಗಿದೆ. ಇದನ್ನೇನು ಮಾಡ್ತೀವಿ ಅಂದರೆ, ಈ ಹುಳಿ ಮಜ್ಜಿಗೆನ ನೀವು ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ, ನಿಮ್ಮೊಳಗೆ ಹಳದಿ ರೋಗ ಬಂದಾಗ, ಬೆಂಕಿ ರೋಗ ಬಂದಾಗ, ಅಥವಾ ಎಲೆ ಮುಟ್ರು ರೋಗ ಬಂದಾಗ ಅಂಥ ಸಮಯದಲ್ಲಿ ಕರೆ ಮಾಡ್ತೀರಾ, ಸರ್ ಹೂವು ಉದುರೋಗ್ತಿದೆ, ಕಾಯಿ ಉದುರೋಗ್ತಿದೆ, ಎಲೆ ಹಳದಿ ಆಗ್ಬಿಟ್ಟಿದೆ, ಇಂಥ ಸಮಯದಲ್ಲಿ ಕರೆ ಮಾಡ್ತೀರಾ. ದಯವಿಟ್ಟು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂದರೆ, ನೀವು ಬಿತ್ತನೆ ಮಾಡ್ತೀರ, ನಿಮ್ಮ ಹತ್ರ ಹುಳಿ ಮಜ್ಜಿಗೆ ತಯಾರಿರಬೇಕು. ಮುಂದೆ ಮಾತಾಡ್ತೀನಿ. ನೀಮಾಸ್ತ್ರ ಒಂದು ಬಿಟ್ಟರೆ ಅಗ್ನಿ ಅಸ್ತ್ರ, ಬ್ರಹ್ಮ ಅಸ್ತ್ರ, ದಶಪರ್ಣಿ ಇವೆಲ್ಲ ನೀವು ಬಿತ್ತನೆ ಮಾಡೋಂಥ ಸಮಯದಲ್ಲಿ, ನಾಟಿ ಮಾಡೋ ಸಮಯದಲ್ಲೇ ನೀವು ಇವನ್ನ ತಯಾರು ಮಾಡಿ ಇಟ್ಕೊಂಬಿಡಿ. ಯಾಕೆಂದರೆ ಈ ಹುಳಿ ಮಜ್ಜಿಗೆ ನೀವು ಮುಚ್ಚಿಟ್ಬಿಡಿ, ಏನೂ ಆಗಲ್ಲ ಅದು. ಅರ್ಥ ಆಯ್ತಾ? ಮಾಡಿ ಹುಳಿ ಮಜ್ಜಿಗೆನ ಮಾಡಿಬಿಟ್ಟು 4 ಲೀಟ್ರನ್ನ ಕಳೆದ್ಬಿಟ್ಟು 4 ಲೀಟ್ರ್ ನೀರು ಹಾಕ್ತೀರಾ, ಹಾಕ್ಬಿಟ್ಟು ಒಂದು ಕಡೆ ಎತ್ತಿಕ್ಕಿರ್ತೀರ, ಅದನ್ನು ಮುಚ್ಚಿಟ್ಬಿಡಿ. ನೀವು ಆರಾಮಾಗಿ ನೀವು 3 ತಿಂಗಳಲ್ಲ 6 ತಿಂಗಳಿಗೆ ಉಪಯೋಗಿಸ್ಕೊಬೋದು. ಅದು ಯಾವ ಥರನೂ ಸಮಸ್ಯೆ ಆಗಲ್ಲ. ಇಲ್ಲ ಅಂದರೂ ಕೂಡ ಏನು 1 ತಿಂಗಳಿಗೆ ನಾವು ಜೀವಾಮೃತ ಸಿಂಪಡಣೆ, ಇವಾಗ ಏನಾಗುತ್ತೆ ಅಂದರೆ, ನಾಟಿ ಮಾಡಿರ್ತೀವಿ ಅಂಥ ಸಮಯದಲ್ಲಿ ಹೆಚ್ಚೆಚ್ಚು ಮಳೆ ಬಂದುಬಿಡುತ್ತೆ, ಗಿಡ ಹಳದಿ ಆಗೋಕ್ಕೆ ಶುರುವಾಗುತ್ತೆ, ನಿಮಗೆ ಭಯ ಬಂದುಬಿಡುತ್ತೆ. ಉಳ್ಳಾಗಡ್ಡಿ ಹಗಿ ಇಟ್ಟಿದ್ದೀವಿ ಸರ್, ನೋಡಿ ಇನ್ನೂ 1 ವಾರ ಆಗಿಲ್ಲ, ಇಟ್ಟು ಎಲ್ಲ ತುದಿಯಿಂದ ಒಣಕೊಂಬರ್ತಾ ಇದೆ, ಎದುರ್ಕೊಂಬಿಡ್ತೀರ. ಹಾಗಾಗಿ ಏನು ಮಾಡಬೇಕು ಅಂದರೆ, ಏನು 1 ಲೀಟ್ರ್ ಹಾಲಲ್ಲಿ ನೀವು ತಯಾರು ಮಾಡಿಸೋದಷ್ಟು ಕಷ್ಟ ಇರಲ್ಲ. ದಯವಿಟ್ಟು ತಯಾರು ಮಾಡ್ಕೊಂಡು ನೀವು ಇಟ್ಕೊಂಬಿಡಿ. ಅದನ್ನು ಇಟ್ಟಿದ್ದಾಗ ಏನಾಗುತ್ತೆ, ಯಾವುದೇ ಒಂದು ಈ ರೀತಿ ರೋಗ ಬಂದಾಗ ನೀವು ಮಾಡ್ಬೋದು. ಇದಾದ ನಂತರ ಏನು ಮಾಡ್ತಾರೆ, ಈ 3ನೇ ಸಿಂಪಡಣೆ ಆದ ನಂತರ ಅಥವಾ ಇದನ್ನು ಈ ಮಜ್ಜಿಗೆ ನೀವು ಪ್ರಚೋದಕವಾಗಿ ಹಾರ್ಮೋನ್ ಆಗಿ ಉಪಯೋಗಿಸ್ತಾ ಇದ್ದೀವಿ, ಅಥವಾ ಏನಾದರೂ ಈ ಥರ ರೋಗ ಬಂದಾಗ, ಯಾವುದು ಹಳದಿ ರೋಗ ಬರೋದು, ಅಥವಾ ಹೂ ಬರೋದು, ಬಿದ್ದೋಗೋದು, ಅಥವಾ ಎಲೆ ಒಣಗ್ತಾ ಇರೋದು, ಗಿಡ ಒಣಗ್ತಾ ಇರೋದು, ಇಂಥ ಸಮಯದಲ್ಲಿ ಏನು ಮಾಡ್ತೀರಾ, ಈ ಹುಳಿ ಮಜ್ಜಿಗೆನ ತೊಗೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ ಶಿಲೀಂಧ್ರ ನಾಶಕವಾಗಿ. ಈ ಹಳದಿ ರೋಗ ಇವೆಲ್ಲ ಬರೋದು ಅದು ಮುಖ್ಯವಾಗಿ ಬೇರು ಕಡ್ದಾಗಲೂ ಆಗುತ್ತೆ, ಅದು ಪೋಷಕಾಂಶದ ಕೊರತೆ ಆದಾಗಲಾಗುತ್ತೆ, ಹೆಚ್ಚು ನೀರು ತನುವಿದ್ದಾಗ ಆಗುವಂಥದ್ದೇನೋ ಶಿಲೀಂಧ್ರಗಳಿಂದ. ಸೊ ಹಾಗಾಗಿ ಈ ಶಿಲೀಂಧ್ರಗಳನ್ನ ನಾವು ನಾಶ ಮಾಡೋಕ್ಕೂ ಕೂಡ ಈ ಹುಳಿ ಮಜ್ಜಿಗೆನ ಉಪಯೋಗಿಸ್ತೀವಿ. ಅಥವಾ ಏನು ಮಾಡ್ತೀವಿ, ಅದು ಏನೇ ಬರಲಿ ಬಿಡಲಿ, ಏನೂ ಆಗಲಿಲ್ಲ, ನಮ್ಮ ಗಿಡಕ್ಕೆ ಯಾವುದೋ ತೊಂದರೆ ಆಗಿಲ್ಲ, ಯಾವುದೋ ಹಳದಿ ಆಗಲಿಲ್ಲ, ಚೆನ್ನಾಗಿ ಬರ್ತಾಯಿದೆ, ಸೊಂಪ ಬರ್ತಾಯಿದೆ ಅಂತ ಕೂಡ ಈ 3ನೇ ಸಿಂಪಡಣೆ ಏನು ಜೀವಾಮೃತ ಸಿಂಪಡಣೆ ಆದ ನಂತರ ಏನು ಮಾಡ್ತೀರಾ, ಈ ಮಜ್ಜಿಗೆ ತಯಾರಿಸ್ಕೊಂಡ್ರೆ 5 ಲೀಟ್ರ್ ಮಜ್ಜಿಗೆ ಏನು ತಯಾರಾಗಿದೆ, ಅದರೊಳಗೆ 2.5ರಿಂದ 3 ಲೀಟ್ರ್ ತೊಗೊತೀರ. 2.5 ಲೀಟ್ರಿಂದ 3 ಲೀಟ್ರು ಮಜ್ಜಿಗೆಯನ್ನು ತೊಗೊಂಡು 100 ಲೀಟ್ರ್ ನೀರು ಬೆರೆಸಿ ಏನು ಮಾಡ್ತೀರಾ, ಸಿಂಪಡಣೆ ಮಾಡ್ತೀರಾ. ರೋಗ ಬರಲಿ ಬಿಡಲಿ, ಅಂದರೆ ಶಿಲೀಂಧ್ರಗಳು ಬರಲಿ, ದಾಳಿ ಆಗಲಿ, ಬೆಂಕಿ ರೋಗ, ಎಲೆ ಚುಕ್ಕಿ ರೋಗ, ಮುಟ್ರು ರೋಗ, ಈ ರೀತಿ ಬರಲಿ ಬಿಡಲಿ, ಅಥವಾ ತುದಿಯಿಂದ ಒಣಗೋದು, ಎಲೆ ಒಣಗೋದು, ಈ ಥರ ಆಗೋಂಥ ಸಮಯದಲ್ಲಿ ಏನು ಮಾಡ್ತೀರಿ, ನೀವು ಹುಳಿ ಮಜ್ಜಿಗೆನ ಹೊಡಿತೀರ. ಇದ್ರೊಳಗೆ ಅತಿ ಮುಖ್ಯವಾಗಿ ಬ್ಯಾಸಿಲಸ್ ಸಿಲೇಷಿಯಸ್ ಅಂತ ಇರುವಂಥ ಜೀವಾಣುಗಳು, ಅವು ಅದ್ಭುತವಾದ ರೋಗ ನಿರೋಧಕ ಶಕ್ತಿ. ಕ್ಯಾನ್ಸರ್ ಕೂಡ ಅದನ್ನು ಉಪಯೋಗಿಸ್ತಾರೆ. ದಯವಿಟ್ಟು ಸ್ನೇಹಿತರೆ, ಬ್ಯಾಸಿಲಸ್ ಸಿಲೇಷಿಯಸ್ ಅಲ್ಲ, ಕ್ಷಮಿಸಿ ನನ್ನ, ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋಂಥ ಒಂದು ಜೀವಾಣು ಏನಿದೆ, ಅದು ಯಾವಾಗ ನಾವು ಹಾಲಿನಲ್ಲಿರುತ್ತೆ ಅದನ್ನು ತೊಗೊಂಡು ನಾವು ಹೆಪ್ಪಾಕ್ತೀವಿ, ಹೆಪ್ಪಲ್ಲ ನಂತ ಕೋಟಿಯಾಗಿದೆ, ಅದನ್ನು ನಾವು ತಿರ್ಗಾ ನೀರಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಿದಾಗ ನಮ್ಮ ಗಿಡಗಳಿಗೆಲ್ಲನೂ ಅತಿ ಅದ್ಭುತವಾದ ರೋಗ ನಿರೋಧಕ ಶಕ್ತಿ ಅದಕ್ಕಿದೆ. ಮಜ್ಜಿಗೆ ಅಂದರೆ ಅಷ್ಟಿಷ್ಟು ಹುಡುಗಾಟ ಅಲ್ಲ. ಹೊಡಿತಾರೆ, ಸುಸ್ತಾಯ್ತಾ, ಸುಮ್ಮನೆ ತೊಗೊಂಡು ಕುಡಿತಾರೆ, ಎದುರ್ಕೊಂಬೇಡಿ, ತೊಗೊಳೋದು ಕುಡಿಯೋದು. ಜೀವಾಮೃತ ಆಗ್ತಾರೆ, ಸುಸ್ತಾಯ್ತಾ, ಒಂಚೂರು ಜೀವಾಮೃತ ಕುಡಿಯೋದು, ಹೊಡಿತಾ ಇರೋದು. ನೀರು ಇಲ್ಲ ಅಂತ ದಾಹ ಅನ್ನೋದು ದಾಡಂಗಿಲ್ಲ. ಇದನ್ನ ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ರೀತಿ ವಿಷಯ ಇಲ್ಲ.
ಈ ರೀತಿ ನೀವು ಮಾಡೋದ್ರಿಂದ ಈ 2.5 ಲೀಟ್ರಿಂದ 3 ಲೀಟ್ರು ಮಜ್ಜಿಗೆಯನ್ನು ಏನು ಮಾಡ್ತೀರಾ 100 ಲೀಟರ್ ನೀರಿಗೆ ಬೆರೆಸಿ ಅದನ್ನು ಸಿಂಪಡಣೆ ಮಾಡ್ತೀರಾ. ಅದಾದ ನಂತರ ಇವಾಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ನಿಲ್ಲಲ್ಲ, ನಮಗೆ ಇಷ್ಟು ಸಾಲಲ್ಲ, ನಾವು ರೈತರಿದ್ದೀವಿ, ನಮ್ಗೆ ಹೆಚ್ಚು ಇಳುವರಿ ಬೇಕು, ಹೆಚ್ಚು ಗುಣಮಟ್ಟವಾದ ಒಂದು ಬೆಳೆ ಬೇಕು ಅಂತ ಅಂದಾಗ ಬರೋವಂಥ ಕಾಯಿಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅತಿ ಹೆಚ್ಚು ಗುಣ ಹೊಂದಿರಬೇಕು, ಬಣ್ಣ ಹೊಂದಿರಬೇಕು, ಚಮಕ್ ಹೊಂದಿರಬೇಕು, ಶೈನಿಂಗ್ ಇರಬೇಕು, ಇವನ್ನ ಗಾತ್ರ ಬರಬೇಕು, ಇವನ್ನೆಲ್ಲ ಇದ್ದಾಗ ಏನು ಮಾಡ್ತೀವಿ ಅಂದಾಗ ನಾವು ರೈತರು ಇನ್ನೊಂದು ಕೆಲಸ ಮಾಡಬೇಕಾಗತ್ತೆ. ಇದು ನಾವು ಯಾವುದೇ ಒಂದು ರೋಗಕ್ಕಾಗಲಿ ಮತ್ತೊಂದಕ್ಕಾಗಲಿ ಮಾಡೋವಂಥ ಸಿಂಪಡಣೆಗಳೆಲ್ಲ ಇವನ್ನ ಏನಕ್ಕೆ ಮಾಡ್ತಾ ಇದ್ದೀವಿ, ರೈತನ ಬೆಳೆಗಳ ದೃಷ್ಟಿಯಿಂದ ಹೆಚ್ಚೆಚ್ಚು ಬೆಳೆ ತುಂಬ ಚೆನ್ನಾಗಿ ಬರಬೇಕು, ಸೊಂಪಾಗಿ ಬರಬೇಕು, ಹೆಚ್ಚು ಎಲೆ ಬರಬೇಕು, ದ್ವಿತೀಯ ಸಂಶ್ಲೇಷಣೆ ಹೆಚ್ಚಾಗಬೇಕು, ಕಾಯಿ ಇವುಗಳೆಲ್ಲ ಗಾತ್ರ ಹೆಚ್ಚಾಗಬೇಕು. ಇದಾದ ನಂತರ ನಮಗೆ ಹೆಚ್ಚು ಇಳುವರಿ ಬರುತ್ತೆ. ಹೆಚ್ಚು ಇಳುವರಿ ಬಂದಿಟ್ಟಕ್ಕೆ ನಮಗೆ ರೈತನಿಗೆ ಲಾಭ ಆಗುವಂಥ ದೃಷ್ಟಿಲಿ. ಇದಾದ ನಂತರ ಏನು ಮಾಡ್ತೀವಿ ಅಂದರೆ ಈ ಬೆಳೆ ಹಾಕಿದ್ದೀವಿ, ನಾವು ತರಕಾರಿ ಹಾಕಿದ್ದೀವಿ, ಇನ್ನೊಂದು ಹಾಕಿದ್ದೀವಿ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹುಳ್ಳಿಕಾಯಿ ಗಿಡ ಏನು ಮಾಡ್ತವೆ, ಕಾಯಿ ಬಿಡ್ತವೆ ಅಲ್ವರಾ. ಹುಳ್ಳಿಕಾಯಿ ಕಾಯಿ ಬಿಡ್ತವೆ, ಮೆಣಸಿನ್ಕಾಯಿ ಕಾಯಿ ಬಿಡುತ್ತೆ, ನಿಮ್ಮದು ಬದನೆಕಾಯಿ ಕಾಯಿ ಬಿಡ್ತವೆ. ಈ ಥರ ಆದಾಗ ಏನು ಮಾಡ್ತೀರಾ ಅಂದರೆ ಇವೆಲ್ಲ ಕಾಯಿ ಬಿಟ್ಟು ಬಾಲ್ಯಾವಸ್ಥೆಯಲ್ಲಿ, ಯಾವುದು ಬಾಲ್ಯಾವಸ್ಥೆ, ಈ ಕಾಯಿಗಳನ್ನೆಲ್ಲ ಏನು ಬಿಡ್ತವೆ, ಹೂವು ಬಿಟ್ಟು ಏನಾಗುತ್ತೆ, ಹೂವಿನ ಪರಾಗಿ ಕಾಯಿಗಳು ಬರ್ತವೆ. ಈ ಕಾಯಿಗಳು ಬಂದು ಒಂದು ಗೋಲಿ ಗಾತ್ರ ಅಥವಾ ಒಂದು ಚಿಕ್ಕ ಇದು ಈ ಹುರುಳಿಕಾಯಿ ಇವೆಲ್ಲ ಸಣ್ಣದಿರೋಂಥ ಸಮಯದಲ್ಲಿ ಏನು ಮಾಡ್ತೀವಿ ನಾವು, ಹೆಚ್ಚು ಗಾತ್ರ ಮಾಡೋದಕ್ಕೆ ಮತ್ತು ಅದನ್ನು ನಮಗೆ ಹೆಚ್ಚು ಇಳುವರಿ ಬರೋದಕ್ಕೆ ಮತ್ತೇನು ಮಾಡ್ತೀವಿ, ಹಾರ್ಮೋನಲ್ ಸ್ಪ್ರೇ ಅಂತ ಅಂತೀವಿ. ಈ ಹಾರ್ಮೋನಲ್ ಸಿಂಪಡಣೆ ಅಂತ ಅಂದಾಗ ಅದಕ್ಕೆ ನಾವು ಅತಿ ಮುಖ್ಯವಾಗಿ ಮಾಡುವಂಥ ಕೆಲಸ ಯಾವುದು, 1 ಲೀಟ್ರು ಬಲಿತ ತೆಂಗಿನಕಾಯಿ ಅಂತೀರ ನೀವು, ಬಲಿತ ತೆಂಗಿನಕಾಯಿ, ಕೋಕೋನಟ್, ಎಳ್ನೀರು ಕುಡಿತೀರಲ್ಲ ಅದಲ್ಲ, ನೀರು, 1 ಲೀಟ್ರು ಬಲಿತ ತೆಂಗಿನಕಾಯಿ ನೀರು. ನೋಡಿರಿ, ನಾವು ಹುಡುಗರಿದ್ದಾಗ ನಾನು ಮುಂಚೆನೇ ಹೇಳಿದ್ದೀನಿ, ನಮ್ಗೆ ಇವತ್ತು ಅಷ್ಟೇ ಏನಾದರೂ ಒಂದು ಸಮಸ್ಯೆ ಆಯಿತು, ಒಂದು ಇದಾಯಿತು ಅಂತಂದಾಗ ನಮಗೆ ಹುಷಾರು ತಪ್ಪಿತು ಅದಂದಾಗ ಎಳ್ನೀರು ಕುಡಿ ಅಂತಾರೆ. ಆದರೆ ಯಾರನ್ನೂ ತೆಂಗಿನಕಾಯಿ ನೀರು ಕುಡೀರಿ ಅನ್ನಲ್ಲ. ಮನೆಯಲ್ಲಿ ಹೊಡೆದಾಗ್ಲೂ ಕೂಡ ಅದನ್ನು ಮಕ್ಕಳು ಕೂಡ ಕೊಡಲ್ಲ, ಅದನ್ನೇನು ಮಾಡ್ತಾರೆ, ಚೆಲ್ಬಿಡ್ತಾರೆ. ಕಾರಣ ಯಾಕೆಂದರೆ ಅವ್ರಿಗೆ ಅತಿ ಹೆಚ್ಚು ಹಾರ್ಮೋನ್ಸ್ ಇರ್ತವೆ, ಪ್ರಚೋದಕಗಳಿರ್ತವೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ಅದನ್ನು ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ದೊಡ್ಡವರು ಕೂಡ ಅದನ್ನು ತೆಂಗಿನಕಾಯಿನ ಕೊಡಲ್ಲ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ತೀರ್ಥ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ 1 ಲೀಟ್ರ್ ಬಲಿತ ತೆಂಗಿನಕಾಯಿ ನೀರು ಅಂದರೆ ಕಾಯಿ ಬಲಿತಿರೋದಲ್ಲ, ಬಲಿತ ತೆಂಗಿನಕಾಯಿ 1 kg ಅಲ್ಲ. ಏನು ಮಾಡೋಕೆ ನೀವು, ಅದರೊಳಗೆ ಇರೋಂಥ ನೀರು 1 ಲೀಟ್ರ್ ತೊಗೋಬೇಕು. ದೇವಸ್ಥಾನದಲ್ಲಿ ತೆಂಗಿನಕಾಯಿ ಸೋಮವಾರದ ಹೊತ್ತು ಶಿವನಿಗೆ ಇವ್ರಿಗೆಲ್ಲ ಹೊಡಿತಾರೆ, ಮಂಗಳವಾರ ಹೊತ್ತು ಸುಬ್ರಹ್ಮಣ್ಯ ಇವ್ರಿಗೆಲ್ಲ ಹೊಡಿತಾರೆ, ಶನಿವಾರ ಹೊತ್ತು ಆಂಜನೇಯ ವೆಂಕಟೇಶ್ವರನಿಗೆಲ್ಲ ಹೊಡೆದಿರ್ತಾರೆ, ದೇವಿಗೆ ಹೊಡಿತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ನಮಗೇನಾಗುತ್ತೆ, ತೆಂಗಿನಕಾಯಿ ನೀರು ನಮಗೆ ಸಿಗುತ್ತೆ. ಅಂಥ ತೆಂಗಿನಕಾಯಿ ನೀರು ಸಿಕ್ಕಿರೋಂಥ ಸಮಯದಲ್ಲಿ ಏನು ಮಾಡ್ತೀವಿ ನಾವು, ಅವನ್ನು ಕೂಡ ನೀವು ದೇವಸ್ಥಾನಗಳಲ್ಲಿ ಕೂಡ ಇಸ್ಕೊಂಬಂದ್ಬಿಟ್ಟು ನೀವು ಪುಕ್ಕಟ್ಟೆಯಾಗೆ ಮಾಡ್ಬೋದು. ಇದಕ್ಕೆ ಯಾವುದೋ ಒಂದು ದುಡ್ಡು ಕೊಡೋಂಗಿಲ್ಲ. ಅಥವಾ ನೀವೇನಾದರೂ ಈ ತೆಂಗಿನಕಾಯಿನ ತೊಗೊಂಡು ಒಡೆದು ಕೂಡ ನೀವು 1 ಲೀಟ್ರ್ ಮಾಡ್ಕೊಂಡಿದ್ದೀರ ಅಂದಾಗ ಅದನ್ನು ನಾವೇನು ಮಾಡ್ತಾಯಿದ್ದೀವಿ, ಉಳಿದಿದ್ದನ್ನು ಕೊಬ್ಬರಿ ಮಿಠಾಯಿ ಮಾಡೋದು ಅಥವಾ ಕಾಯಿ ಹೋಳಿಗೆ ಮಾಡೋದು ಮತ್ತೇನೋ ಒಂದು ಅಡುಗೆಗೆ ಬಳಸ್ಕೊಳ್ಳೋದ್ರಿಂದ ಏನಾಗ್ತದೆ, ನಮಗೆ ಅತಿ ಸುಲಭವಾಗಿ ತೆಂಗಿನಕಾಯಿ ಕೂಡ ದಂಡ ಆಗಲ್ಲ, ತೆಂಗಿನಕಾಯಿ ನೀರು ಕೂಡ ನಮಗೆ ಸಿಕ್ಕಿ ನಮ್ಮ ಗಿಡಗಳು ತುಂಬ ಉತ್ಕೃಷ್ಟವಾಗಿ ಬರ್ತವೆ. ಸ್ನೇಹಿತರೆ, ನಿಮ್ಗೆ ಹೇಳೋದಲ್ಲ, ಈ ರೀತಿ ಇರೋಂಥ ಬಾಲ್ಯಾವಸ್ಥೆಯಲ್ಲಿ ನೀವು ಹೊಡೆದಾಗ ಅಥವಾ ಅಲ್ಪಾವಧಿ ಬೆಳೆಗಳಲ್ಲಿ ಅಥವಾ ಕಾಳುಗೆ ಇದೆಲ್ಲ ಹಾಕಿರ್ತೀವಿ, ಅಂಥ ಸಮಯದಲ್ಲಿ ಯಾವ ತೆನೆಗಳು ಬಂದಿರ್ತಾವಲ್ಲ, ಭತ್ತದ ತೆನೆ, ರಾಗಿ ತೆನೆ, ಜೋಳದ ತೆನೆ ಇವೆಲ್ಲ ಬರ್ತಾವಲ್ಲ, ಇದು ಹಾಲು ಕಟ್ಟೋಂಥ ಸಮಯದಲ್ಲಿ ತೆನೆ ಬಂದಿದ್ದ ತಕ್ಷಣ ಹೊಡೆಯೋಂಗಿಲ್ಲ, ಇವು ಹಾಲು ಕಚ್ಚಕ್ಕೆ ಶುರು ಮಾಡ್ತವೆ, ಅಂದರೆ ದೊಡ್ಡದಾಗಕ್ಕೆ ಶುರುವಾಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ಈ 1 ಲೀಟ್ರ್ ಬಲಿತ ತೆಂಗಿನಕಾಯಿ ನೀರನ್ನು ತೆಗೆದುಕೊಂಡು ಏನು ಮಾಡ್ತೀರಾ, 100 ಲೀಟ್ರ್ ನೀರಿಗೆ ಬೆರೆಸ್ಕೊಂಡು ಏನು ಮಾಡ್ತೀರಾ, ನೀವು ಸಿಂಪಡಣೆ ಮಾಡಿ. ತುಂಬ ಚೆನ್ನಾಗಿ ಬರ್ತವೆ ಬೆಳೆ, ಕಾಯಿಗಳೆಲ್ಲ ದೊಡ್ಡದಾಗ್ತವೆ, ನಮಗೆ ಇಳುವರಿ ಕೂಡ ಹೆಚ್ಚಾಗುತ್ತೆ. ತುಂಬ ಉತ್ಕೃಷ್ಟವಾದ ಒಂದು ಮಿಂಚಿರುತ್ತೆ, ಶೈನಿಂಗ್ ಇರುತ್ತೆ, ಚಮಕ್ಕಿರುತ್ತೆ, ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಇದಾಗೋದ್ರಿಂದ ಏನಾಗುತ್ತೆ, ನಮಗೆ ಬೆಳೆಗಳಲ್ಲಿ ಇಳುವರಿ ಹೆಚ್ಚೆಚ್ಚು ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದು ನಾವು ಯಾವುದೇ ಒಂದು
ಈ ಸಮಸ್ಯೆಗೆ ಅಂತ ಮಾಡ್ತಿರೋಂಥ ಸಿಂಪಡಣೆಗಳಲ್ಲ ಇದು ರೈತನಿಗೆ ಅನುಕೂಲ ಆಗಲಿ, ಬೆಳೆಗೆ ಅನುಕೂಲ ಆಗಲಿ ಅಂತ ಮಾಡ್ತಿರೋಂಥ ಸಿಂಪಡಣೆಗಳು. ಅರ್ಥ ಆಯ್ತಾ ಎಲ್ಲರಿಗೂ? ಅಥವಾ ಸಪ್ತಧಾನ್ಯ ಅಂಕುರ ಅಂತ ಮಾಡ್ತಾರೆ, ಅಂದರೆ 7 ಥರ ಕಾಳುಗಳನ್ನ ಏನಿದ್ದಾವೆ, ಹೆಸರು ಕಾಳು, ಉದ್ದಿನ ಕಾಳು, ಇವನ್ನೆಲ್ಲ 7 ಥರ ಕಾಳುಗಳನ್ನ ಕೂಡ ನೆನೆ ಹಾಕ್ಬಿಟ್ಟು 1-2 kg ಅವನ್ನೆಲ್ಲ ತೊಗೊಂಡು ಮೊಳಕೆ ಬಂದ ನಂತರ ಅವನ್ನೆಲ್ಲ ರುಬ್ಬಿ ಅದಕ್ಕೆ ತಿರ್ಗಾ 100 ಲೀಟ್ರ್ ನೀರು ಬೆರೆಸ್ಕೊಂಡು ಸಿಂಪಡಣೆ ಮಾಡೋದು ಕೂಡ ಇದೆ, ಸಪ್ತಧಾನ್ಯ ಅಂಕುರ ಅಂತ. ಅದನ್ನು ಮಾಡ್ಬೋದು. ಇವೆಲ್ಲ ತುಂಬ ಸುಲಭವಾಗಿ ಆಗುವಂಥ ಕೆಲಸ. ಇವನ್ನ ಮಾಡ್ಕೊಂಡು ನಿಮ್ಮಂತೂ ಮಜ್ಜಿಗೆ ಅಂತೂ ಸಿಗುತ್ತೆ, ತೆಂಗಿನಕಾಯಿ ನೀರು ಸಿಗುತ್ತೆ. ಇವನ್ನ ಮಾಡ್ಕೊಂಡು ನೀವು ಸಿಂಪಡಣೆ ಮಾಡಿಕೊಂಡು ಬೆಳೆಗಳನ್ನ ತೆಗೆಯುವಂಥ ಒಂದು ವಿಶೇಷವಾದ ಒಂದು ತಾಂತ್ರಿಕತೆ. ಈಗ ಔಷಧಿಗಳು, ಏನಪ್ಪ ಇದು ಔಷಧಿಗಳು, ನೈಸರ್ಗಿಕ ಕೃಷಿ ಮಾಡ್ತಿದ್ದೀವಿ ಅಂತಾರೆ, ಔಷಧಿನೇ ಬೇಡ ಅಂತಾರೆ, ಮತ್ತು ಔಷಧಿ ಹೊಡಿಬೇಕು ಅಂತಾರೆ, ಸಿಂಪಡಣೆ ಮಾಡಬೇಕು ಅಂತಾರೆ. ಹೇಗೆ ಅಂತ ಕಾರಣ ಯಾಕೆ ಅಂದರೆ, ನಾವು ರಾಸಾಯನಿಕ ಕೃಷಿ ಮಾಡ್ತಿರ್ಬೋದು, ಅಥವಾ ಸಾಂಪ್ರದಾಯಿಕ ಕೃಷಿ ಮಾಡ್ತಿರ್ಬೋದು, ಅಥವಾ ಬೇರೆ ಥರ ಯಾವುದೇ ಕೃಷಿಗಳು ಮಾಡ್ತಾ ಇರ್ಬೋದು. ಅದು ಮಾಡಿ ಭೂಮಿಯಲ್ಲಿ ಉಳಿದಿರೋಂಥ, ಭೂಮಿಲಿ ಯಾವ ಥರ ಶಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಎಲ್ಲನೂ ಇದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಗಿಡದ ಬೆಳವಣಿಗೆ ಏಕ್ದಮ್ಮು ಪೂರ ಮಣ್ಣನ್ನು ಬಲಿಷ್ಠ ಮಾಡೋದೇ ನೈಸರ್ಗಿಕ ಕೃಷಿ ಅಲ್ವರಾ? ತಾಯಿ ಬಲಿಷ್ಠ, ಮಕ್ಕಳು ಬಲಿಷ್ಠ. ಆದರೆ ಆ ಬಲಿಷ್ಠ ಆಗೋ ತನಕ ಸಮಯದಲ್ಲಿ ಏನಾಗುತ್ತೆ, ಕೆಲವಾರು ದಾಳಿಗಳು ಆಗ್ಬೋದು. ಇಂಥ ಕೆಲವಾರು ದಾಳಿಗಳು ಆಗೋಂಥ ಸಮಯದಲ್ಲಿ ಅತಿ ಮುಖ್ಯವಾಗಿ ನಾವು ಸಸಿಗಳು ಹಾಕಿದಾಗ ಇದು ಮಾಡಿದಾಗ ಮೊದಲನೇದಾಗಿ ಬರೋದು ಯಾವುದು, ಅಪಿಡ್ಸ್ ಅಂತ ಏನಂತೀರ, ಈ ರಸ ಹೀರುವ ಕೀಟಗಳು, ರಸ ಹೀರುವ ದುಂಬಿಗಳು. ಈ ರೀತಿ ಏನಾಗ್ತವೆ, ಇಂಥವು ಬರೋಂಥ ಸಮಯದಲ್ಲಿ ರಸ ಹೀರೋವಂಥವು ಅಪಿಡ್ಸು, ಮೈಟ್ಸು, ಮೀಲಿಬಗ್ಗು ಅಂದರೆ ನಿಮಗೆ ಈ ಬಿಳಿಗೆ ಇದು ಬರ್ತಾವಲ್ಲ, ಏನಿನ ಥರ ಇರ್ತವೆ, ಪೂರ್ತಿ ಮೈ ಮೇಲೆಲ್ಲ ತುಂಬ ಬಿಳಿಯಾಗಿದ್ದು, ಎಲ್ಲ ಕಾಯಿಗಳ ಮೇಲೆ, ಎಲೆಗಳು ಕೆಳಭಾಗದಲ್ಲೆಲ್ಲ ತುಂಬ ಅವು ಆವರಿಸ್ಕೊಳ್ಳೋದನ್ನು ನಾವು ನೋಡ್ತೀವಿ, ಈ ಮೀಲಿಬಗ್ಸು. ಇವಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ, ನಾವು ಮೊದಲನೇದಾಗಿ ಮಾಡೋದು ನೀಮಾಸ್ತ್ರ. ನೀಮಾಸ್ತ್ರ ಅಂದರೆ 5 kg ಬೇವಿನ ತಪ್ಪಲು, ಬೇವಿನ ಎಲೆ. ಬೇವಿನ ಎಲೆ ಅಂತ ಅಂದಾಗ ನೀವೇನು ಮಾಡಬೇಕು, ಆ ಕಾಂಡನೇನು ಮುರ್ಕೊಂತೀರ ನೀವು, ಸಣ್ಣ ಸಣ್ಣ ಕೊಂಬೆಗಳು, ಸಣ್ಣ ಸಣ್ಣ ಕಡ್ಡಿಗಳು ಇರ್ತಾವಲ್ಲ, ಅವನ್ನೆಲ್ಲ ಕೂಡ ಸೇರಿಸಿ ಒಂದು 5 kg ಒಂದು ಮಂಕ್ರಿ, ಒಂದು ಪುಟ್ಟಿ ಒಳಗೆ ಏನು ಮಾಡ್ತೀರಾ, ಸಂಪೂರ್ಣವಾಗಿ ತೊಗೊತೀರ. ಇದನ್ನು ತೊಗೊಂಡು ಏನು ಮಾಡ್ತೀರಾ, 5 kg ಬೇವಿನ ಎಲೆಯನ್ನು ತೊಗೊಂಡು, ನೀಮಂದರೆ ಬೇವು, ನೀಮಾಸ್ತ್ರ ಅಂದರೆ ಬೇವಿನ ಅಸ್ತ್ರ. ಸೊ ಈ 5 kg ಬೇವಿನ ಎಲೆನ ಅಥವಾ ಚೂರ್ಣ, ಆ ಕಡ್ಡಿ ಚೂರುಗಳನ್ನ, ಸಣ್ಣ ಎಳೆ ಚೂರುಗಳನ್ನೆಲ್ಲ ತೊಗೊಂಡ್ರದ್ದು ಏನು ಮಾಡ್ತೀರಾ, ಚೆನ್ನಾಗಿ ಕುಟ್ಟಿ ರುಬ್ಬಬೇಕು, ಚೆನ್ನಾಗಿ ಅದನ್ನು ಚೂರ್ಣ ಮಾಡಬೇಕು. ರುಬ್ಬಿಬಿಟ್ಟು ಏನು ಮಾಡ್ತೀರಾ, ಇದನ್ನು ತೊಗೊಂಡು ನಾವು 5 ಲೀಟ್ರ್ ಗಂಜಲಕ್ಕೆ ಹಾಕ್ತೀವಿ. 5 ಲೀಟ್ರು ಗಂಜಲ, ಜವಾರಿ ಹಾಕ್ಳೋದು, ಎಳಂಗೆ ಎಲ್ಲ ಅದನ್ನು ತೊಗೊಂಡು ಅದಕ್ಕೆ ಹಾಕ್ತೀವಿ. ಇದಕ್ಕೇನು ಮಾಡ್ತೀರಾ ಅಂದರೆ 2 kg ಸಗಣಿ, 2 kg ಜವಾರಿ ಆಕಳ ಹೆಂಡಿ, 5 ಲೀಟ್ರು ಉಚ್ಚಿ. ಇದನ್ನು ತೊಗೊಂಡು ಏನು ಮಾಡ್ತಿದ್ದಾರೆ ಅಂದರೆ, ಇಷ್ಟನ್ನು ಒಂದು ಡ್ರಮ್ಮು 200 ಲೀಟ್ರ್ ನೀರಿಂದು. ಇದಕ್ಕೇನು ಮಾಡ್ತೀರ ಅಂದರೆ, ಈ ಬೇವಿನ ಎಲೆನ ರುಬ್ಬಿರೋವಂಥದ್ದು, ಚೂರ್ಣ ಮಾಡಿರೋವಂಥದ್ದು, 5 ಲೀಟ್ರ್ ಗಂಜಲ, 2 kg ಸಗಣಿ. ಇದಕ್ಕೆ ನಾವು ಬೀಜಾಮೃತದಲ್ಲಿ ಹೇಳ್ದಂಗೆ ತಿರ್ಗಾ ನೀವು ಬಟ್ಟೆಲೆಲ್ಲ ಕಟ್ಟೆ ನೀಡೋಷ್ಟಿಲ್ಲ, ನೇರವಾಗಿ ಇದರೊಳಗೆ ಹಾಕೋದು. ಇದಕ್ಕೆ ಹಾಕ್ಬಿಟ್ಟು ಏನು ಮಾಡ್ತಾರೆ, 200 ಲೀಟ್ರ್ ನೀರು ಬೆರೆಸಿ ಚೆನ್ನಾಗಿ ತಿರುಗಿಸಿ, ಕೋಲ್ ತೊಗೊಂಡು ವೃತ್ತಾಕಾರದಲ್ಲಿ ಪೃಥ್ವಿ ಪ್ರದಕ್ಷಿಣೆ, ಗಡಿಯಾರ ತಿರುಗುವಂಥ ದಿಕ್ಕಿನಲ್ಲಿ ಏನು ಮಾಡ್ತೀರಾ ನೀವು, ಈ ಒಂದು ದೇವ್ರನ್ನ ನಾವು ಸುತ್ತುವಂಥ ದಿಕ್ಕಿನಲ್ಲಿ ಏನು ಮಾಡ್ತೀರಾ ನೀವು, ಅದನ್ನು ತಿರುಗಿಸ್ತೀರ. ತಿರುಗಿಸ್ಬಿಟ್ಟು ದಿನಕ್ಕೆ ಒಂದು 2-3 ಸಲ ಮಾಡಿ ಇದನ್ನು ಮುಚ್ಚಬೇಕು. ಮೇಲೆ ಮುಚ್ಚಿಡಿ, ನೆರಳಲ್ಲಿರಲಿ. ಇದನ್ನೇನು ಮಾಡ್ತೀರಾ, ದಿನಕ್ಕೆ ಒಂದು 2-3 ಸರಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಥರ ಮಾಡ್ತೀರಾ. ರಾತ್ರಿ ಇಡೀ ದಿವಸ ನೀವು ಅದನ್ನು ಬಿಟ್ಬಿಡಿ. ಹಾಗೆ ಬಿಟ್ಬಿಟ್ಟು ನಂತರ ಏನು ಮಾಡ್ತೀರಾ, ಇದನ್ನು ಮಾರನೇ ದಿವಸ ತೊಗೊಂಡು ಇದನ್ನು ಸೋಸ್ತೀರ. ಚೆನ್ನಾಗೆ ನೀವು ಮಾಡೋವಂಥ ಒಂದು ಸಿಂಪಡಣೆ ಮಾಡೋಕೆ ಒಂದು 1 ಗಂಟೆ ಮುಂಚೆ ಏನು ಮಾಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಬಿಡಿ. ತಿರುಗಿಸಿದ ನಂತರ ಏನಾಗುತ್ತೆ, ಆದಷ್ಟು ಕೆಳಗಡೆ ಬಂದುಬಿಡ್ತವೆ. ಈ ಸೊಪ್ಪೆಲ್ಲ ಏನಾಗುತ್ತೆ, ಮೇಲಿರುತ್ತೆ. ಸೊಪ್ಪನ್ನು ಮೇಲಿಂದನೇ ಹಂಗೆ ತೊಗೊಂಡು ಅದನ್ನು ಹಿಂಡಬೇಕು. ಈ ಸೊಪ್ಪನ್ನು ಮೇಲೆ ಹಿಂಗೆ ತೊಗೊತೀರ, ಅದನ್ನು ತೊಗೊಂಡು ಹಿಂಡಿ. ಅವಾಗ ಅದರೊಳಗಿರೋಂಥ ರಸ ಎಲ್ಲ ಕೂಡ ಅದರೊಳಗೆ ಬೀಳುತ್ತೆ. ಸೊ ಇಡೀ ರಾತ್ರಿ ಕೊಳ್ತಿರುತ್ತೆ. ಇಂಥ ಸಮಯದಲ್ಲಿ ಏನು ಮಾಡ್ತೀರಾ, ಅದನ್ನೆಲ್ಲ ಹಿಂಡ್ಕೊಂಡು ಇದನ್ನು ತೊಗೊಂಡು ಸೋಸ್ತೀರ. ಸೋಸ್ಬಿಟ್ಟು ಸಣ್ಣ ಹಿಡಿದು ಒಂದು ಬಟ್ಟೆ ಒಳಗೆ ಇದನ್ನು ಮಲ್ಬಟ್ಟೆ ಅಂತ ಅಂತೀವಲ್ಲ, ಕಾಟನ್ ಕ್ಲಾತ್, ಅತ್ತಿ ಅರಳೆ ಬಟ್ಟೆಯಲ್ಲಿ ಏನು ಮಾಡ್ತೀರಾ, ಇದನ್ನು ಪಂಚೆ ಬಟ್ಟೆ ಅಂತದ್ರಲ್ಲಿ ಇದನ್ನು ಸೋಸ್ಕೊಂತೀರ. ಸೀರೆ ಬಟ್ಟೆ ಇದ್ಯಾವುದು ಇವನ್ನು ತೊಗೊಂಡು ನೀವು ಸೋಸ್ಕೊಂತೀರ. ಸೋಸ್ಬಿಟ್ಟು ನೀವು ಸಿಂಪಡಣೆ ಮಾಡಿ. ಇದ್ಯಾವುದು, ರಸ ಹೀರುವ ಕೀಟಗಳಿಗೆ.
ಹೇಳನಲ್ಲ, ಆ್ಯಪಿಡ್ಸು, ಥ್ರಿಪ್ಸು, ಮೈಟ್ಸು ಇಂಥವಕ್ಕೆಲ್ಲ ನೀವು ಥ್ರಿಪ್ಸು ಇನ್ನೂ ತುಂಬ ಸಮಸ್ಯೆ ಮಾಡ್ತವೆ. ಅವಕ್ಕೆ ಮುಂದೆ ಏನು ಮಾಡ್ಬೋದು ಅಂತ ನೋಡೋಣ. ಇದನ್ನು ರಸ ಹೀರುವ ಕೀಟಗಳಿಗೆ ಈ ನೀಮಾಸ್ತ್ರ ಸಿಂಪಡಣೆ ಮಾಡ್ತೀರ. ಇದು ತುಂಬ ಸುಲಭ, ಒಂದೇ ದಿವಸದಲ್ಲಿ ಮಾಡ್ಕೊಬೋದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಇವಾಗ ನಾವು ಬಾಗಲಕೋಟೆ, ಬಿಜಾಪುರ ಆ ಕಡೆ ಎಲ್ಲ ಹೋದರೆ ನಿಮ್ಮ ಕಡೆ ಮರಗಳೇ ಇಲ್ಲ, ಇನ್ನು ಬೇವಿನ ಎಲೆ ಎಲ್ಲಿಂದ ತರ್ತೀರಾ? ಇಂಥ ಸಮಯದಲ್ಲಿ ಏನಾಗುತ್ತೆ, ನೀವು ಬೇವಿನ ಎಣ್ಣೆ ತೊಗೊಂಬೋದು. ಬೇವಿನ ಎಣ್ಣೆನ ಏನು ಮಾಡ್ತೀರಾ ಅಂದರೆ, ನೀವು ಈ ಗಂಜಲ ಸಗಣಿ ಇಡೀ ರಾತ್ರಿ ಹಾಕಿರಿ, ಇಡೀ ರಾತ್ರಿ ಹಾಕಿ ತಯಾರಿರ್ತದೆ, ಅದನ್ನು ತಿರುಗಿಸಿ ದಿನಕ್ಕೊಂದು 3 ಸಲ ತಿರುಗಿಸಿ ಇಟ್ಟಿರ್ತೀರ. ಮಾರನೇ ದಿವಸ ಏನು ಮಾಡ್ತೀರಾ ಅಂದರೆ 2% ಬೇವಿನ ಎಣ್ಣೆ, %2 ಅಂದರೆ ಎಷ್ಟು? ಇವಾಗ 200 ಲೀಟ್ರ್ ಅಂದರೆ ಇಂಟು 2 ಅಂದರೆ ಸುಮಾರು 4 ಬೇವಿನ ಎಣ್ಣೆನ ಏನು ಮಾಡ್ತೀರಾ, ಅದನ್ನು ತೊಗೊಂಡು ಅದಕ್ಕೆ ಶಾಂಪು ಹಾಕಂತಾರೆ. 400 ಗ್ರಾಮು 200 ಲೀಟ್ರಿಗೆ 2%, 400 ಗ್ರಾಮ್ ಏನು ಮಾಡ್ತೀರಾ, ಬೇವಿನ ಎಣ್ಣೆ ಅಂತ ತೊಗೊತೀರಾ. ಆ ಬೇವಿನ ಎಣ್ಣೆಗೆ ಶಾಂಪು ಹಾಕ್ರಿ. ತಲೆಗೆಲ್ಲ ಹಾಕ್ತಿರಲ್ಲ, ಶಿಲ್ಕು ಪಲ್ಕು ಯಾರು ಹಾಕಂತಾರಲ್ಲ, ಟಿ ವಿಲೆಲ್ಲ ನೋಡಿರ್ತಾರಲ್ಲ, ಆ ಶಾಂಪೂನ ಏನು ಮಾಡ್ತೀರಾ, ಅದನ್ನು ತೊಗೊಂಡು ಬೆರೆಸ್ಬಿಟ್ಟು ಅದನ್ನು ಚೆನ್ನಾಗಿ ಬೆರೆಸಿ. ಇದನ್ನು ಎಮಲ್ಷನ್ ಮಾಡ್ತೀವಿ ಅಂತ ಅಂತೀವಿ. ಯಾಕೆಂದರೆ ಎಣ್ಣೆ ನೀವು ಹಾಕೋದಂದ್ರೆ ಇದರೊಳಗೆ ತೆಲ್ ಬೀಳುತ್ತೆ. ಈ ಎಣ್ಣೆನೂ ಈ ನೀರೊಳಗೆ ಬರಿಬೇಕು ಅಂದಾಗ ಏನು ಮಾಡಬೇಕು, ನೀವು ಈ ಸೋಪು, ಮೈಗೆ ಹಾಕೋ ಸೋಪ್ ಇರ್ಬೋದು ಅಥವಾ ಶಾಂಪುಗಳಂತೂ ತುಂಬ ಸುಲಭ ಸಿಗುತ್ತೆ, 1-2 ಪ್ಯಾಕೆಟ್ ತೊಗೊಳ್ಳಿ, ಅದಕ್ಕೆ ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಕದ್ಬಿಡಿ, ಚೆನ್ನಾಗಿ ಬೆಳ್ಳಗಾಗುತ್ತೆ, ಬಿಳಿ ನೊರೆ ಎಲ್ಲ ಬಂದು ಚೆನ್ನಾಗಿದಾಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ಅದನ್ನು ತೊಗೊಂಡು ಇದಕ್ಕೆ ಬೆರೆಸ್ತೀರಾ. ಏನಾದರೂ ಇನ್ನೂ ಒಂದು ಸ್ವಲ್ಪ ಎಣ್ಣೆ ತೇಲ್ತಿದೆ ಅಂದರೆ ಏನು ಮಾಡ್ತೀರಿ, ಇನ್ನೊಂಚೂರು ಶಾಂಪು ಹಾಕೊಳ್ಳಿ. ಅರ್ಥ ಆಯ್ತಾ? ಇದನ್ನು ತಿರುಗಿಸ್ದಾಗ ಮೇಲೆ ಎಣ್ಣೆ ತೇಲ್ತಾ ಇದೆ ಅಂದರೆ ಇನ್ನೊಂಚೂರು ಶಾಂಪು ಹಾಕಿ ಚೆನ್ನಾಗಿ ತಿರುಗಿಸಿ. ಇವಾಗ ಇದು ಎಮಲ್ಷನ್ ಆಯಿತು. ಯಾಕೆಂದರೆ ನೇರವಾಗಿ ನೀವು ಹಂಗೆ ತೊಗೊಂಡು ಹೊಡಿತಾ ಇದ್ದೀರಿ ಅಂದರೆ ಈ ನೀರನ್ನ ತೊಗೊತಿರ್ತಾರೆ, ಎಣ್ಣೆ ಅಲ್ಲೇ ಉಳಿದಿರ್ತದೆ. ಸ್ಪ್ರೇ ಮಾಡೋವಾಗಲೂ ಅಷ್ಟೇ, ಎಣ್ಣೆ ಮೇಲೆ ಇರ್ತದೆ, ಸ್ಪ್ರೇ ಬರೀ ನೀರು ಹೊಡಿತಾ ಇರ್ತೀರ. ಹಾಗಾಗಿ ನೀವು ಇದು ಎಣ್ಣೆ ಪೂರ್ಣ ಬೆರಿಬೇಕು ಅಂದರೆ ಎಮಲ್ಷನ್ ಮಾಡ್ಕೊಳ್ಳೋದು ಅಂತ ಯಾವ ರೀತಿ ಶಾಂಪು ಹಾಕೊಂಡು ಮಾಡಬೇಕು. 200 ಲೀಟ್ರಿಗೆ ಹಾಕಿ ತೇಲ್ತಿರೋಂಥ ಸಮಯದಲ್ಲಿ ಏನು ಮಾಡ್ತೀರಾ, ಇನ್ನೊಂಚೂರು ಶಾಂಪು ಹಾಕ್ಕೊಂಡು ಅದನ್ನು ನೋಡಿಕೊಂಡು ಮಾಡ್ತೀರಾ. ಇದು ಮಾಡೋದ್ರಿಂದ ನೀಮಾಸ್ತ್ರನ ಸಿಂಪಡಣೆ ಮಾಡ್ತೀರಾ. ಎರಡನೇದು ಅತಿ ಮುಖ್ಯವಾಗಿ ನಾವು ಮಾಡ್ಕೊಳ್ಳೋಂಥ ಔಷಧಿ. ಇದನ್ನು ನೀವು ನೀಮಾಸ್ತ್ರನ ತುರಂತ ಇವತ್ತು ಏನಾದರೂ ಒಂದು ಬಂದಿದೆ ಅಂತಂದಾಗ ಇವತ್ತು ಬೆಳಗ್ಗೆ ಮಾಡ್ಕೊಳ್ಬೋದು, ಹೊಡಿಬೋದು. 1 ವಾರ 15 ದಿವಸ ತಿಂಗಳು ತನಕ ಇಟ್ಕೊಂಡು ನೀವು ಇದನ್ನು ಸಿಂಪಡಣೆ ಮಾಡ್ಕೊಬೋದು. ಹಾಗಾಗಿ ಇದನ್ನೇನು ನಾವು ತೀರಾ ಮೊದಲೇ ಹೇಳಿದಾಗ ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ ತುರಂತ ಮಾಡೋವಂಥವು ಇವೆಲ್ಲ ಮಾಡ್ಕೊಬೋದು. ನೀವು 1 ದಿವಸಕ್ಕೆ 2 ದಿವಸಕ್ಕೆ ಅಥವಾ ಹುಳಿ ಮಜ್ಜಿಗೆ ಮಾತ್ರ ತಯಾರು ಮಾಡಿ ಇಟ್ಕೊಳ್ಳಿ. ಕಾರಣ ಯಾಕಂದರೆ 3 ರಿಂದ 4 5 ದಿವಸ ಬೇಕಾಗುತ್ತೆ. ಹುಳಿ ಮಜ್ಜಿಗೆ ತಯಾರು ಇಟ್ಕೊಂಡ್ಬಿಟ್ರೆ, ಯಾಕಂದರೆ ಕೆಲವು ಸಲ ಈ ಏನು ಫಿಜೇರಿಯಮ್ ಎಲ್ಲ ದಾಳಿ ಆಯಿತು, ಡೈವ್ಯಾಕ್ ಶುರು ಹೋಗುತ್ತೆ ಅಂದರೆ ತಟಕ್ಕಂತ ಇಡೀ ತೋಟ ಹೊರಟೋಗುತ್ತೆ. ಹಾಗಾಗಿ ಹುಳಿ ಮಜ್ಜಿಗೆ ಮಾತ್ರ ನೀವು ಯಾವತ್ತು ತಯಾರು ಮಾಡಿ ಇಟ್ಕೊಳ್ಳಿ. ಈ ನೀಮಾಸ್ತ್ರ ಇವತ್ತು ಹಾಕಿದ್ವಿ, ಬೆಳಗ್ಗೆ ಹಾಕಿದ್ವಿ ಅಂದರೆ ನಾಳೆ ಬೆಳಗ್ಗೆ ತಯಾರು. ಅಗ್ನಿಯಸ್ತ್ರನೂ ಇವಾಗ ಹೇಳ್ಕೊಡ್ತೀನಿ, ಬೆಳಗ್ಗೆ ಮಾಡಿದ್ದರೆ ನಾಳೆ ಬೆಳಗ್ಗೆಗಾಗಲೇ ನೀವು ಸಿಂಪಡಣೆ ಮಾಡ್ಬೋದು. ಸೊ ಎರಡನೇದಾಗಿ ಬಂದು ಅಗ್ನಿಯಸ್ತ್ರ. ಅಗ್ನಿಯಸ್ತ್ರ ಯಾವುದು ಹೊಡಿತೀವಿ? ಅಗ್ನಿಯಸ್ತ್ರ ಬಂದು ಕಾಂಡ ಕೊರಕ, ಕಾಯಿ ಕೊರಕ, ಹಣ್ಣಿಗೆ, ಇವಕ್ಕೆಲ್ಲ ಎಲೆಗಳ ಮೇಲೆ ಬರುವಂಥ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದ ಕೀಟಗಳು, ಇವಕ್ಕೆಲ್ಲ ಏನು ಮಾಡ್ತೀವಿ ನಾವು, ಈ ಒಂದು ಅಗ್ನಿಯಸ್ತ್ರನ ಕಾಯಿ ಕೊರಕ, ಕಾಂಡ ಕೊರಕ ಇವುಗಳಿಗೆಲ್ಲ ನಾವೇನು ಮಾಡ್ತೀವಿ ಅಂದರೆ ಈ ಅಗ್ನಿಯಸ್ತ್ರ ತಯಾರು ಮಾಡ್ಕೊಳ್ತೀವಿ. ಈ ಅಗ್ನಿಯಸ್ತ್ರ ತಯಾರು ಮಾಡ್ಕೊಳ್ಳೋದು ಹೇಗೆ? ಪಟ ಇದೆಲ್ಲ ಮುಂಚೆನೇ ಹೇಳಿದ್ದೀನಿ. ಆದ್ರೂ ಕೂಡ ಏನು ಮಾಡ್ತೀರಾ, ಅವನ್ನೆಲ್ಲ ನೋಡೋದನ್ನೇ ಕರೆ ಮಾಡ್ತಿರ್ತೀರ. ಒಂದೇ ಕಡೆ ಇರಲಿ ಅಂತ ಹೇಳ್ತಾ ಇರೋದು. ಏನು ಮಾಡ್ತೀರ ಅಂದರೆ 10 ಲೀಟ್ರ್ ಗೋಮೂತ್ರ ತೊಗೊತೀರಾ. ಒಂದು 200 ಲೀಟರ್ 20-25 10 ಲೀಟ್ರ್ ಅನ್ನೋದನ್ನು ಒಂದು 20-25 ಲೀಟ್ರ್ ಹಿಡಿಯೋಂಥ ಒಂದು ಪಾತ್ರೆ ಅಥವಾ ಇದನ್ನು ತೊಗೊಂಡು ಮಾಡಿ ಅದಕ್ಕೇನು ಮಾಡ್ತೀರಾ ಅಂದರೆ 1 kg ತಂಬಾಕು ಅಂತ ಅಂದಾಗ ನೀವು ತುಂಬ ತಂಬಾಕು ಎಲೆನ ಹುಡ್ಕೊಂಡು ಅದು ತುಂಬ ದುಬಾರಿ ಕೊಟ್ಟು ತೊಗೊಂಡ್ಬಿಟ್ರೆ ಅದು ಚೂರುಗಳೆಲ್ಲ ಸಿಗ್ತವೆ, ಚೂರ್ಣ ಎಲ್ಲ ಸಿಗ್ತವೆ, ವೇಸ್ಟ್ ಅಂತ ಅಂತಾರೆ. ಅದನ್ನು ತೊಗೊಂಡ್ರೆ ತುಂಬ ಕಮ್ಮಿಗೆ ಸಿಗುತ್ತೆ. ಅದನ್ನು ಹಾಕಿ ಅದಾದ ನಂತರ ಅರ್ಧ kg ಮೆಣಸಿನಕಾಯಿ, ಜವಾರಿ ಮೆಣಸಿನ್ಕಾಯಿ ಬೇಕು. ಜವಾರಿ ಮೆಣಸಿನ್ಕಾಯಿ ಅಂತ ಬ್ಯಾಡಿಗೆ ಹಾಕೋಬೇಡ್ರಿ. ಬ್ಯಾಡಿಗೆ ಹಾಕ್ಬಿಟ್ರೆ ಅದೇನು ಖಾರ ಇರೋಲ್ಲ. ಆದರೆ ನೀವೇನು ಮಾಡ್ತೀರಾ, ತುಂಬ ಖಾರ ಇರೋವಂಥದ್ದು ಸಣ್ಣ ಮೆಣಸಿನ್ಕಾಯಿ ಬರ್ತಲ್ಲ, ಹಸಿರು ಮೆಣಸಿನ್ಕಾಯಿನ ತೊಗೊಳ್ತೀರಾ. ಇದನ್ನೇನು ಮಾಡ್ತೀರಾ, ಅರ್ಧ kgನ ಅದನ್ನು ಚೂರ್ಣ ಮಾಡ್ತೀರಾ, ಅದಕ್ಕೆ ಹಾಕ್ತೀರಾ. ಈ ತಂಬಾಕನ್ನು ಚೆನ್ನಾಗಿ ಚೂರ್ಣ ಮಾಡ್ತೀರಾ, ಪುಡಿ ಮಾಡ್ತೀರಾ, ಅದನ್ನು ಈ ಗೋಮೂತ್ರದಲ್ಲಿ ಹಾಕ್ತೀರಾ. ಇದಾದ ನಂತರ ಅರ್ಧ kg ಜವಾರಿ ಬೆಳ್ಳುಳ್ಳಿ, ಆಮೇಲೆ 2 kg ಬೇವಿನ ಎಲೆ. ಇಲ್ಲ ಅಂದರೆ ನಿಮ್ಗೆ ಗೊತ್ತಿದೆ ಮಾಡ್ಕೊಳ್ಳೋದು, ಇವಾಗ ಹೇಳ್ಕೊಟ್ಟಿದ್ದೀನಿ ಎಣ್ಣೆ ಹಾಕಿ ಮಾಡೋದು ಹೇಗೆ ಅಂತ. ಸೊ ಈಗೇನು ಮಾಡ್ತೀರಾ ಅಂದರೆ ಈ ಒಂದು ಇವಿಷ್ಟನ್ನು ಜವಾರಿ ಬೆಳ್ಳುಳ್ಳಿ,
ಮತ್ತು ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಚೂರ್ಣ ಮಾಡ್ಕೊತೀರಿ, ಸಣ್ಣದಾಗಿ ಪುಡಿ ಮಾಡ್ತೀರ, ಚೆನ್ನಾಗಿ ಆದಷ್ಟು ನುಣುಪಾಗಂಗೆ ನೈಸ್ ಆಗಂಗೆ ತುಂಬ ಸಣ್ಣ ಸಣ್ಣ ಚೂರ್ಣ ಆಗಂಗೆ ಮಾಡ್ಕೊಂಬಿಟ್ಟು ಏನು ಮಾಡ್ತಾರೆ, ಬೇವಿನ ಎಲೆನೂ ಚೆನ್ನಾಗಿ ಅದನ್ನು ರುಬ್ಕೊಂತೀರ ಅಥವಾ ಚೂರ್ಣ ಮಾಡ್ಕೊತೀರ. ಅದನ್ನ ಮಾಡ್ಬಿಟ್ಟು ಏನು ಮಾಡ್ತಾರೆ, ಈ 20 ಲೀಟ್ರ್ ಹಾಕ್ತೀರ. 10 ಲೀಟ್ರು ಗೋಮೂತ್ರ ಏನು ತೊಗೊಂಡಿದ್ದು ಅದರೊಳಗೆ 20 ಲೀಟ್ರ್ ಹಿಡಿಯೋಂಥ ಒಂದು ಡಬ್ಬದಲ್ಲಿ ಇದನ್ನು ಒಂದು ಪಾತ್ರೆ ಒಳಗೆ 15-20 ನೋಡಿರಿ ನಿಮ್ಮೊಳಗೆ ಯಾವ ಥರ ಇರುತ್ತೆ ಅಂತ. ಅದಕ್ಕೆ ಹಾಕ್ಬಿಟ್ಟು ಏನು ಮಾಡ್ತೀರ, ಬೆಂಕಿ ಇಡಬೇಕು. ಸೊ ಇದನ್ನು ಇಟ್ಬಿಟ್ಟು ಏನು ಮಾಡ್ತೀರ ನೀವು, ಕೆಳಗಡೆ ಬೆಂಕಿ ಇಡಬೇಕು. ಇವು ಗ್ಯಾಸಲ್ಲಿ ಇಡ್ತಾರೆ, ಯಾವುದ್ರಲ್ಲಿ ಇಡ್ತೀರಿ ಇಡ್ರಿ. ಇವಾಗ ನಾವು ಬರೀ ಕಟ್ಟಿಗೆಯಲ್ಲಿ ಇಡ್ರಿ ಅಂತ ಅಂದರೆ ಜನ ನಾವು ಮಾಡಲ್ಲ ಅಂತಾರೆ. ಅದನ್ನು ನೋಡ್ಕೊಡಿ, ಆದಷ್ಟು ಕಟ್ಟಿಗೆಯಲ್ಲಿ ಇಟ್ಟು ಮಾಡೋದ್ರೇ ಒಳ್ಳೆಯದು. ಏನು ಹೆಂಗಿದ್ರು ಹೊಲದಲ್ಲೇ ಮಾಡ್ಕೊಳ್ಳೋದ್ರಿಂದ ನೀವೇನು ಮಾಡ್ತೀರಾ, ಬೆಂಕಿ ಇಡ್ತೀರಾ. ಇದು 3 ಸಲ ಕುದಿ ಬರಬೇಕು. ಏನು ಮಾಡ್ತೀರಾ, ಮೇಲಕ್ಕೆ 3 ಸಲ ಉಕ್ಕು ಅಂತೀವಿ, ಕುದಿ ಅಂತೀವಿ, ನಿಮ್ಮ ಕಡೆ ಏನಂತ ನೋಡಿರಿ. ಇದು ಕುದೀತಾ ಇರುತ್ತೆ, ಇಟ್ಟಿರ್ತೀರ, ಅದು ಕುದಿ ಬಂದ್ಬಿಟ್ಟು ಮೇಲೆ ಉಕ್ಕಕ್ಕೆ ಬರುತ್ತೆ, ಆಚೆ ಬರೋಕ್ಕೆ ಬರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ಕಮ್ಮಿ ಮಾಡ್ತೀರಾ. ತಿರ್ಗಾ ಬರಲಿ ಕಮ್ಮಿ ಮಾಡಿ, ತಿರ್ಗಾ ಬರಲಿ ಕಮ್ಮಿ ಮಾಡಿ. ಈ ರೀತಿ 3-5 ಸಲ ಉಕ್ಕಕ್ಕೆ ಬಂದಾಗ ಅದನ್ನು ಕಡಿಮೆ ಮಾಡ್ತೀರಾ, ಚೆನ್ನಾಗಿ ಕುದಿ ಬರ್ತದೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ಇದನ್ನು ತಗೊಂಡು ಒಂದು 3-5 ಕುದಿ ಬಂದ ನಂತರ ಇದನ್ನು ಎತ್ತಿ ಕೆಳಗಡೆ ಇಟ್ಬಿಟ್ರಿ, ಒಂದು ತಟ್ಟೆ ಮುಚ್ಚಿಬಿಡಿ. ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಡಕ್ಕನ್ ಮುಚ್ಚಿಬಿಟ್ಟು ಒಂದು ತಂಪಾದ ಜಾಗದಲ್ಲಿ ಇಟ್ಬಿಡಿ. ಏನು ಮಾಡಬೇಡಿ, ಅದನ್ನು ನಮಗೇನಾಗುತ್ತೆ, ಇದು ಆರುತ್ತೆ ಅಂದರೆ ತಣ್ಣಗಾಗುತ್ತೆ. ಸೊ ಇದನ್ನು ಏನು ಮಾಡ್ತೀರ, ಮುಚ್ಚಿಟ್ಟಿರ್ತೀರ. ಮಾರನೇ ದಿವಸ ಬೆಳಗ್ಗೆ ತೆಗೆದು ಒಂದು ಸಲ ತಿರುಗಿಸೋದು, ಮಧ್ಯಾಹ್ನ ತಿರುಗಿಸೋದು, ಸಾಯಂಕಾಲ ತಿರುಗಿಸೋದು, ಮುಚ್ಚಿಟ್ಟಿರ್ತೀರ. ಅದಾದ ನಂತರ ಪೂರ್ತಿ ತಣ್ಣಗಾಗ್ಬಿಡುತ್ತೆ. 24 ಗಂಟೆಯಿಂದ 48 ಗಂಟೆ ಒಳಗೆ ತುಂಬ ತಣ್ಣಗಾಗುತ್ತೆ. ಇದನ್ನೇನು ತೊಗೊತೀರ, ಸೋಸ್ಕೊಬೇಕು. ಏನು ಮಾಡ್ತೀರಾ, ಇದನ್ನು ತೊಗೊಂಡು ಇನ್ನೊಂದು ಬಟ್ಟೆ ಇದನ್ನು ಹಾಕಿ ಅದನ್ನು ಸೋಸ್ಕೊತೀರ. ಎಷ್ಟು ಬೇಕೋ ಅಷ್ಟೊಂದು ಸೋಸ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಕಸ ಅದರೊಳಗೆ ಇರಲಿ. ಯಾಕೆಂದ್ರೆ ಅದರೊಳಗೆ ಇರೋದೆಲ್ಲ ರಸ ಈರ್ತಾ ಇರುತ್ತೆ. ಸೋಸಿದಾಗ ಈ ಬಟ್ಟೆ ಮೇಲೆ ಬಂತು ಅಂದ್ರೆ ಆ ಕಸನ್ನ ತೊಗೊಳ್ರಿ, ಅದ್ರಿಗೆ ಹಿಂಡ್ಬಿಟ್ಟು ವಾಪಸ್ ಇದಕ್ಕೆ ಹಾಕಿ. ಬೇವಿನ ತಪ್ಪಲು, ತಂಬಾಕದೆಲ್ಲ ಇನ್ನೂ ಏನು ಔಷಧಿ ಗುಣಗಳೆಲ್ಲ ಇರ್ತವೋ ಅದು ಇಳಿತಾ ಇರುತ್ತೆ. ಹಾಗಾಗಿ ನೀವು ಇದನ್ನು ಮಾಡ್ಕೊಂಡು ಏನು ಮಾಡ್ತೀರಾ, ಸೋಸ್ಕೊತೀರ. ಇದನ್ನು 2.5 ಲೀಟ್ರು ಈ ಕಾಂಡ ಕೊರಕ, ಕಾಯಿ ಕೊರಕಾಗೆಲ್ಲ ಇದಕ್ಕೆಲ್ಲ ಏನು ಮಾಡ್ತೀರಾ, ನೀವು ಸುಮಾರು 2ರಿಂದ 2.5 ಲೀಟ್ರು. ಇನ್ನು ತೀರಾ ಜಾಸ್ತಿ ಇದ್ದಾವೆ, ನಮಗೆ ನೋಡ್ಕೊಳ್ಳೋಷ್ಟಂಗೆ ತಪ್ಪಾಗಿದೆ, ಕಷ್ಟ ಆಗಿದೆ ಅನ್ನೋ ಸಮಯದಲ್ಲಿ ಏನು ಮಾಡ್ತೀರಾ, 3 ಲೀಟ್ರ್ ಅಗ್ನಿಅಸ್ತ್ರ ತೊಗೊತೀರ. 3 ಲೀಟ್ರು ಅಗ್ನಿಅಸ್ತ್ರ, 100 ಲೀಟ್ರ್ ನೀರು. ಇದನ್ನು ಬೆರೆಸ್ಕೊಂಡು ಏನು ಮಾಡ್ತೀರಾ, ಸಿಂಪಡಣೆ ಮಾಡಿ. ನೀವೆಲ್ಲ ಏನಾಗುತ್ತೆ ಅಂದರೆ ನನಗೆಲ್ಲರೂ ಪ್ರಶ್ನೆ ಕೇಳೋದು ಒಂದೇ, ಸರ್ 1 ಟಂಕಿಗೆ ಎಷ್ಟು ಹಾಕಬೇಕು, 1 ಟಂಕಿಗೆ ಎಷ್ಟು ಹಾಕಬೇಕು ಅಂತ ಅಂದ್ಬಿಡ್ತೀರ. 3% ಅಂತ ಅಂದರೆ 3 ಲೀಟ್ರನ್ನ ನಾವು ಹಾಕೊಬೇಕು. 100 ಲೀಟ್ರಿಗೆ ಅಂದರೆ ಅರ್ಧ ಲೀಟ್ರ್. ಒಂದು 14 ಲೀಟ್ರ್ ಟಂಕಿ ಏನಿರುತ್ತಲ್ಲ, ನೀವು ಸ್ಪ್ರೇ ಮಾಡೋಕ್ಕೆ ಬೆನ್ಗೆ ಹಾಕಂತಿರಲ್ಲ, ಅದಕ್ಕೆ ಅರ್ಧ ಲೀಟ್ರ್ ಅಗ್ನಿಅಸ್ತ್ರ. ಅರ್ಥ ಆಯ್ತಾ. 2% ಅಂದರೆ ಗೊತ್ತಾಗಲಿಲ್ಲ. ಏನು ಮಾಡ್ತೀರಾ, 3 ಲೀಟ್ರ್ ಅಂದರೆ 16ಕ್ಕೆ 16 96, 3 ಅಂದರೆ ಅರ್ಧ, 16 96, 2 6 3 300 ಮಿಲಿ, 300 ಮಿಲಿ ಲೀಟ್ರು. 300 ಮಿಲಿ ಅಷ್ಟು ಏನು ಮಾಡ್ತೀರಾ ನೀವು, ಅಗ್ನಿಅಸ್ತ್ರ ಆ ಟ್ಯಾಂಕಿಗೆ ಹಾಕೊಂತೀರ, ಬೆರೆಸ್ತೀರ, ಸ್ಪ್ರೇ ಕೊಡ್ತೀರ. ಯಾಕಂದರೆ ಈ ಟ್ಯಾಂಕಿಗೆ ಹಾಕೊಂಡು ಹೊಡೆಯೋದು ಹೇಗೆ, ಟ್ಯಾಂಕಿಗೆ ಹಾಕೊಂಡು ಎಷ್ಟು ಹಾಕಬೇಕು ಅಂತೀರ. 16 ಲೀಟ್ರದ್ದು ಏನು ಸಿಗುತ್ತೆ ಟಂಕಿ ನೀವು ಹಿಂದೆ ಬೆನ್ಗೆ ಹಾಕೊಂಡು ಹೊಡಿತೀರಲ್ಲ, ಅದನ್ನು 16 ಲೀಟ್ರದಕ್ಕೆ ಏನು ಮಾಡ್ತೀರಾ, ಅರ್ಧ ಲೀಟ್ರ್. ತುಂಬ ಜಾಸ್ತಿ ಇದೆ, ದೊಡ್ಡದಾಗಿ ಬಿಟ್ಟಿದ್ರೆ ಕೀಟಗಳನ್ನ ಅಂಥ ಸಮಯದಲ್ಲಿ ಅರ್ಧ ಲೀಟ್ರ್ ಹಾಕೊಳ್ಳಿ, ಇಲ್ಲಾಂದರೆ 300 ಮಿಲಿ ಸಾಕು. ಸೊ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಾಕೊಂಡು ಏನು ಮಾಡ್ತೀರಾ, ಸಿಂಪಡಣೆ ಮಾಡಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಈ ಸರ್ ಹೊಡೆದೇ ಹೋಗಲಿಲ್ಲ, ತಿರ್ಗಾ ಬಂದ್ಬಿಡ್ತು ಮಾಡ್ಬಿಡ್ತು ಅಂತ. ಇದಾಗಿ ನಿಮ್ಗೇನಾರು ತಿರ್ಗಾ ಆವರ್ಸ್ಕೊಂತ ಇದೆ ಅಂದಾಗ ಏನು ಮಾಡಬೇಕು, 8 ದಿನಗಳ ನಂತರ ಹೊಡೆದ್ವಿ, ಇಲ್ಲ ಸರ್ ಸತ್ತಿಲ್ಲ ಮಾಡಿಲ್ಲ, ಇಲ್ಲ. ಅದೇನಾಗುತ್ತೆ ಅಂದರೆ, ಯಾವಾಗ ನಾವು ಇದನ್ನು ಸಿಂಪಡಣೆ ಮಾಡ್ತೀವಿ, ಎಲೆ ಮೇಲೆಲ್ಲ ಸಿಂಪಡಣೆ ಆಗುತ್ತೋ, ಇವು ತಿನ್ನೋದು ನಿಲ್ಲಿಸ್ತವೆ. ಈ ಕೀಟಗಳೇನಾಗ್ತವೆ, ತಿನ್ನೋದು ನಿಲ್ಲಿಸ್ತವೆ. ಅದು ಎಷ್ಟು ಘಾಟ್ ಇರುತ್ತಿದೆ ಅಂದರೂ, ಕಾಂಡ ಕೊರಕ, ಕಾಯಿ ಕೊರಕಳದಲ್ಲಿ ಯಾವಾಗ ಅದು ಪ್ರವೇಶ ಮಾಡ್ತದೆ ಘಾಟು, ಅವೆಲ್ಲ ಆಚೆ ಬಂದು ಸತ್ತೋಗ್ತವೆ. ಅರ್ಥ ಆಯ್ತಾ. ಸೊ ಈ ಥರ ನೀವು ಮಾಡಿದಾಗ ಏನು ಮಾಡ್ತೀರಾ, ಇವು ಆಹಾರನ ಸೇವನೆ ಮಾಡೋಕ್ಕಾಗ್ದೇ ಏನು ಮಾಡ್ತವೆ, ಒಂದು ಜಾಗ ಬಿಟ್ಟು ಓಡೋಗ್ಬೇಕು, ಇಲ್ಲಾಂದರೆ ಉಪವಾಸ ಸತ್ತೋಗ್ತವೆ. ಸೊ ಅಂಥ ಸಮಯದಲ್ಲಿ ಈ ಅಗ್ನಿಅಸ್ತ್ರನ ನೀವು ಉಪಯೋಗಿಸ್ಕೊತೀರ. ಇವಾಗ ಒಂದೇ ಸಲ ಹೊಡೆದಿದ್ದೀವಿ, ಆಗಲಿಲ್ಲ, ಅವಳಿ ಇನ್ನೂ ಇದೆ ಅಂತಂದಾಗ ಒಂದು 8 ದಿವಸದ ನಂತರ ಮತ್ತೊಮ್ಮೆ ಹೊಡಿತೀರ. ಅರ್ಥ ಆಯ್ತಾ. ಇದನ್ನು ತಯಾರಿಸಿಟ್ಕೊಬೋದು, ಅಥವಾ ನೀವು ಮಾಡ್ಬೋದು. ಇಲ್ಲ ಇವನ್ನೆಲ್ಲ ಹಾಕಿ 48 ದಿವಸ ನೀವು ಕೊಳೆ ಹಾಕಬೇಕು. ನಾವು ಬಿಸಿ ಮಾಡಲ್ಲ, ನಮ್ಗೆ ಹೆಚ್ಚು ಅದರದ್ದು
ಪರಿಣಾಮ ಸಿಗಬೇಕು ಅಂದಾಗ ಏನು ಮಾಡ್ತೀರಾ, ಇದನ್ನು ಬಿಸಿ ಮಾಡೋಂಗಿಲ್ಲ. ಬಿಸಿ ಮಾಡೋದನ್ನ ಏನು ಮಾಡ್ತೀವಿ, ಎಲ್ಲ ಚೂರ್ಣೆಲ್ಲ ಹಾಕಿ ಇಟ್ಬಿಡ್ತೀರಾ. ಒಂದು 45 ದಿವಸ, ದಿನಕ್ಕೆ 1-2 ಸಲ ತಿರುಗಿಸ್ಕೊಂಡು ಅದು ಪೂರ್ತಿ ರಸ ಎಳೆದ್ರೆ ಅದನ್ನು ತೊಗೊಂಡ್ರೆ ಇನ್ನೂ ತುಂಬ ಪರಿಣಾಮಕಾರಿ ಇರುತ್ತೆ. ಆದರೆ ನಾವು ಇವತ್ತು ಬೆಳೆ ಹಾಕ್ತೀವಿ ಅಂದರೆ 1 ತಿಂಗಳು 1.5 ತಿಂಗಳು ಮುಂಚೆ ನಾವು ಮಾಡಿ ಇಟ್ಕೊಬೇಕು ಇದನ್ನು. ಇಲ್ಲ ಅಂದಾಗ ನೀವು ಮಾಡಿಡಿ, ಸಿಂಪರಣೆ ಮಾಡಿ, ಉಳಿದಿದ್ದನ್ನು ಮುಚ್ಚಿಟ್ಕೊಳ್ಳಿ, ತಿರ್ಗಾ ಉಪಯೋಗಿಸ್ಕೊಳ್ಳಿ. 6 ತಿಂಗಳು ಉಪಯೋಗಿಸ್ಬೋದು ನೀವು ಅಗ್ನಿಅಸ್ತ್ರನ. ಇನ್ನೂ ಹೆಚ್ಚು ದಿವಸ ಒಂದೊಂದು ಸ್ನೇಹಿತರು ಕರೆ ಮಾಡ್ತಾರೆ, 9 ತಿಂಗಳು ಆಯ್ತು ಸರ್, 1 ವರ್ಷ ಆಯಿತು, 1 ವರ್ಷ ಹಾಕಿ ಮಾಡಿಕ್ಬಿಟ್ಟಿದ್ದೀವಿ ಅಂತ. ಈ ಪ್ರಮಾಣದಲ್ಲಿ ಹಾಕ್ಬೇಡ್ರಿ, ತುಂಬ ಕಡಿಮೆ ಪ್ರಮಾಣ ಮಾಡ್ಬೇಕು. ಇದರಲ್ಲಿ ಕಾಲ್ಭಾಗ ಮಾಡಬೇಕಾಗುತ್ತೆ, ಯಾಕೆಂದರೆ ತುಂಬ ಘಾಟ್ ಬಂದುಬಿಟ್ಟಿರುತ್ತೆ, ಗಿಡಗಳೇ ನಾಶ ಆಗ್ಬಿಡ್ತವೆ. ಸೊ ಅಂಥ ಸಮಯದಲ್ಲಿ 6 ತಿಂಗಳ ತನಕ ಇಟ್ಕೊಳ್ಳಿ, ತುಂಬ ಉತ್ತಮ. ಏನಿಲ್ಲ ಅಂದರೆ ಭೂಮಿಗೆ ಹಾಕಿ, ಏನೇನೂ ಆಗಲ್ಲ. ಆಯ್ತಾ? ಇದಾದ ನಂತರ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಇದನ್ನು ಅಷ್ಟೇ, ಕಾಂಡು ಹುರ್ಕ, ಬೇರೆ ಬೇರೆ ಕೀಟಗಳು ಇವೆಲ್ಲ ಬರ್ತಾವಲ್ಲ, ಇವಕ್ಕೆಲ್ಲ ನಾವು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈ ಬ್ರಹ್ಮಾಸ್ತ್ರ ಹಾಕೊಳ್ಳೋದ್ರಿಂದ, ಬ್ರಹ್ಮಾಸ್ತ್ರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈ ಕಾಂಡಕೊರಕ, ಈ ಬೇರೆ ಕೀಟ, ರಸ ಇರೋ ಕೀಟಗಳು ಎಲ್ಲವನ್ನು ಕೂಡ ನಮಗೆ ನಾಶ ಆಗ್ತವೆ. ಇಂಥ ಸಮಯದಲ್ಲಿ ಇದೇನು ಮಾಡ್ತೀರಾ, 10 ಲೀಟ್ರ್ ಗೋಮೂತ್ರ, ಒಂದು 15-20 ಲೀಟ್ರ್ ಇಡೋವಂಥ ಒಂದು ಪಾತ್ರೆ ತೊಗೊಳ್ಳಿ. ತುಂಬ ದೊಡ್ಡದು ತೊಗೊಂಡ್ರಿ, ಯಾಕೆಂದರೆ ಉಕ್ಕು ಬರೋದಕ್ಕೆ ಇದಾಗಲ್ಲ. ನೀವು ಅಂಥ ಸಮಯದಲ್ಲಿ ಗೊಂದಲಕ್ಕೆ ಸಿಗಾಕಂತೀರ. ಇದಕ್ಕೇನು ಮಾಡ್ತೀರಾ, ಬೇವು 3 kg ಬೇವು. ಇದಕ್ಕೇನು ಮಾಡ್ತೀರಾ, 2 kg ಸೀತಾಫಲ, ತಪ್ಪಲು, ಸಣ್ಣ ಸಣ್ಣ ಚೂರುಗಳು, ಅದನ್ನು ಸೀತಾಫಲ ಹಣ್ಣಲ್ಲ, ತಪ್ಪಲು ಎಲೆ. ದಾಳಿಂಬೆ 2 kg ದಾಳಿಂಬೆ, 2 kg ಸೀಬೆ. ಏನಂತೀರಪ್ಪ ಸೀಬೆಗೆ ನೀವು? ಗೋವಾ ಬಾರೆಹಣ್ಣು ಅಂತೀರಿ, ಏನಂತಾರೆ ಇದಕ್ಕೆ? ಗೋವಾ ಅಂತೀವಲ್ಲ, ಸೀಬೆಹಣ್ಣು. ಸೊ ಸೀಬೆಹಣ್ಣನ್ನು ಹಾಕ್ತೀರಾ, ಪರಂಗಿ ಸೀಬೆಹಣ್ಣು. ಇವಿಷ್ಟನ್ನು ಚೂರ್ಣ ಮಾಡ್ತೀರಾ. ಇವಿಷ್ಟನ್ನು ಚೆನ್ನಾಗಿ ಚೂರ್ಣ ಮಾಡಿ ಏನು ಮಾಡ್ತೀರಾ, ಈ ಗೋಮೂತ್ರದಲ್ಲಿ ಹಾಕ್ತೀರಾ. ಗೋಮೂತ್ರದಲ್ಲಿ ಹಾಕ್ಬಿಟ್ಟು ಅದೇ 3 ಕುದಿ ಬರ್ಸ್ತೀರ. 3 ಕುದಿ 4-5 ಕುದಿ ಬಂದಿಟ್ಕೆ ತೆಗೆದಿಡೋದು, ಮುಚ್ಚಿಡೋದು. ಇದನ್ನು ಅಷ್ಟೇ 16 ಲೀಟ್ರಿಗೆ ಅರ್ಧ ಲೀಟ್ರು ಅಥವಾ 16 ಲೀಟ್ರಿಗೆ 300 ಮಿಲಿ ಈ ಪ್ರಮಾಣದಲ್ಲಿ ನೀರನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡೋದು. ಕಸನೆಲ್ಲ ವಾಪಸ್ ಹೊರಗೆ ಬಿಡ್ತಾರೆ. ತಿರ್ಗಾ ಏನಾದರೂ ಇದೆ ನಿಮಗೆ ಅಂತ ಅಂದಾಗ ಏನು ಮಾಡ್ತೀರಾ ನೀವು, 2ನೇ ಸಲ ಒಂದು 8 ದಿವಸ 10 ದಿವಸ ಬಿಟ್ಕೊಂಡು ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ, ಅದನ್ನು ಸಿಂಪಡಣೆ ಮಾಡ್ಕೊಳ್ಳೋದು. ಅತಿ ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸ ಇದಿದೆ ಸ್ನೇಹಿತರೆ, ಇವೆಲ್ಲ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಖಂಡಿತ ಇಲ್ಲ. ಯಾವಾಗ ನೀವು ಮಿಶ್ರ ಬೆಳೆ ಬೆಳೀತೀರಾ, ಯಾಕೆಂದರೆ ಈ ಮಿಶ್ರ ಬೆಳೆನೇ ಚಮತ್ಕಾರ. ಜನಗಳದ್ದು ಏನಾಗಿದೆ ಅಂದರೆ, ನಾನು ಒಬ್ಬನೇ ಇರ್ತೀನಿ, ಬರೀ ಇಂಜಿನಿಯರ್ಗಳು ಒಂದು ಕಡೆ ಇರಬೇಕು, ಬರೀ ಲಾಯರ್ಗಳು ಒಂದು ಕಡೆ ಇರಬೇಕು, ಡಾಕ್ಟ್ರುಗಳು ಅವ್ರವ್ರ ಚಿಂತನೆಯಲ್ಲಿ ಬರೀ ಒಂದು ನರ್ಸಿಂಗ್ ಹೋಮ್ ಕಟ್ಟೋರಲ್ಲಿರ್ತಾರೆ, ಇವ್ರು ಬರೀ ವ್ಯಾಜ್ಯಗಳು ಮಾಡೋರಲ್ಲಿರ್ತಾರೆ, ಇವ್ರು ಬರೀ ಇದರೊಳಗೆ ಇರ್ತಾರೆ. ಎಲ್ಲರೂ ಒಟ್ಟುಗೂಡಿದಾಗ ಸಮಾಜ ಚೆನ್ನಾಗಿ ಬೆಳೆಯುತ್ತೆ. ಯಾಕೆಂದರೆ ಎಲ್ಲರ ಚಿಂತನೆಗಳೂ ಸೇರುತ್ತೆ, ಸಮಾಜಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಏನು ಮಾಡಬೇಕಾಗಿದೆ ಅಂದರೆ, ನೀವು ಯಾವಾಗ ಬೆಳೆ ಬೆಳೀತೀರೋ ಮಿಶ್ರ ಬೆಳೆ ಬೆಳೀರಿ. ಮಿಶ್ರ ಬೆಳೆ ಬೆಳೆಯೋದ್ರಿಂದ ನೀವೇನಾಗುತ್ತೆ, ನಿಮಗೆ ಅತಿ ಮುಖ್ಯವಾಗಿ ಆಗುವಂಥ ಲಾಭಗಳು. ನೀವು ಮಿಶ್ರ ಬೆಳೆಗಳು ಅಂತ ಬಂದಾಗ ನೀವು ಯಾವುದೇ ಒಂದು ಬೆಳೆ ಹಾಕ್ತೀರಾ, ಕ್ಯಾರೆಟ್ ಹಾಕ್ತೀರಿ, ಇನ್ನೊಂದು ಹಾಕ್ತೀರಾ, ಮಗದೊಂದು ಹಾಕ್ತೀರಿ, ಏನೇ ಹಾಕ್ತೀರಾ ಅಂದಾಗ ಬಾರ್ಡ್ರ್ ಬದು ಏನು ಸಜ್ಜೆ ಹಾಕಬೇಕು, ಗುರ್ರೆಳ್ಳು ಹಾಕ್ಬೇಕು. ಏನಾದರೂ ಬೆಳೆ ಬೆಳೀರಿ, ಅದು ಬರ್ತದೆ ಬಿಡ್ತದೆ ನಮಗೆ ಬೇಡ. ಗುರ್ರೆಳ್ಳು ಹಾಕಿ ಮತ್ತೆ ಒಂದು 10, 15, 20 ಅಡಿಗೆ ಒಂದು ಏನು ಮಾಡ್ತೀರಾ, ಔಡಲ ಅರಳು ಅಂತೀವಿ ನಮ್ಮ ಕಡೆ, ಅರಳಿನ ಗಿಡ. ಇದು ಬಾರ್ಡ್ರು. ಹಿಂಗಾರಿ ಆದರೆ ಕುಸ್ಬಿ ಹಾಕಿ, ಮುಂಗಾರಿ ಆದರೆ ಹುಚ್ಚೆಳ್ಳು ಹಾಕಿ, ಗುರ್ರೆಳ್ಳು ಹಾಕಿ. ಅರ್ಥ ಆಯ್ತರ? ಸುತ್ತಲೂ ಮೊದಲನೇ ಬಾರ್ಡ್ರು, ಸೆಕ್ಯೂರಿಟಿ ಫೋರ್ಸ್ ಒಳಗಡೆ ಬರೋಕ್ಕೆ ಬಿಡಲ್ಲ. ಬಂದ್ರೂ ಇದರೊಳಗೆಲ್ಲ ಬಂದು ಟ್ರೈಕೋಡರ್ಮ ಎಲ್ಲ ಸೇರ್ಕೊಂತವೆ. ನಿಮ್ಮ ಏನು ಇವಾಗ ಇದನ್ನು ಮಾತಾಡ್ತಿದ್ದೀವಲ್ಲ ನಾವು, ಬೇರು ಗಂಟು ರೋಗಗಳು ಅಂತೆಲ್ಲ, ಬೇರು ಕೊಳೆ ರೋಗಗಳೆಲ್ಲ, ಅದಕ್ಕೆ ಟ್ರೈಕೋಡರ್ಮ ಎಲ್ಲ ಇಲ್ಲಿ ಬಂದು ಸೇರ್ಕೊಂತವೆ. ಅವು ಭೂಮಿಗೆ ಇಳಿತವೆ. ಇಳಿದ ತಕ್ಷಣ ನಿರ್ನಾಮ ಮಾಡ್ತವೆ. ಯಾವುದನ್ನು? ನಿಮ್ಮ ಬೇರು ಕೊಳೆ ರೋಗನೆಲ್ಲ ತುಂಬ ಅದ್ಭುತವಾಗಿ ಈ ಸಜ್ಜೆಯಿಂದ ಆಗುವಂಥ ಕೆಲಸ. ಅದಾದ ನಂತರ ಏನು ಮಾಡ್ತೀರಾ, ಇಲ್ಲೂ ಹಾಕ್ರಿ. ಮಧ್ಯದಲ್ಲಿ ನೀವು ಏನೇ ಬೆಳೆ ಬೆಡ್ ಮಾಡಿದಿರೋ, ಇನ್ನೊಂದು ಮಾಡಿದಿರೋ, ಏನು ಮಾಡಿದಿರೋ, ಮಧ್ಯ ಚೆಂಡು, ಅಲ್ಲಲ್ಲಿ ಒಂದೊಂದು ಚೆಂಡು ಹೂವು. ಇದಾದ ನಂತರ ಏನು ಮಾಡ್ತೀರಾ, ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದು ಸಾಸಿವೆ, ಕಟಕ್ ಸಾಸಿವೆ. ನಿಮ್ಮಲ್ಲಿ ಸಿಕ್ತು ಅಂದರೆ ಸೋಂಪು ತಿಂತಿರಲ್ಲ, ಅದನ್ನು ಸುಮ್ಮನೆ ತೊಗೊಳ್ಳಿ, ಒಂದಷ್ಟು ಏನು ಮಾಡಿರಿ, ಏರ್ಚ್ಬಿಡಿ.
ಬೆಳೀತವೆ. ಕ್ಯಾರೆಟ್, ಗಜರಿ, ಬೆಂಡೆಕಾಯಿ. ಆಮೇಲೆ ನಾವು ಇದಕ್ಕೆ ಮುಂಚೆನೇ ಒಂದ್ಸಲಿ ಮಾತಾಡಿದ್ದೀವಿ, ನಾವು ಸಸಿಗಳು ಹಾಕ್ದಾಗ ಸಸಿಗಳ ಮೇಲೆ ದಾಳಿ ಆಗಬಾರ್ದು ಅಂತ ಅಂದಾಗ ಈ ಹತ್ತಿ ಬೇರೆ ಎಲ್ಲ ಹಾಕ್ದಾಗ ಏನಾಗುತ್ತೆ, ಸಸಿಗಳ ಮೇಲೆ ಮಿಡತೆಗಳು ದಾಳಿ ಆಗೋಂಥ ಸಮಯದಲ್ಲಿ ಅತಿ ಮುಖ್ಯವಾಗಿರೋದು ಮೆಂತ್ಯ ಸೊಪ್ಪು. ಈ ಮೆಂತ್ಯ ಬೀಜನ ಏನು ಮಾಡ್ಬೇಕು ನೀವು, ಇವುಗಳ ಜೊತೆ ಬಿತ್ತನೆ ಮಾಡಬೇಕು. ಏನಾಗುತ್ತೆ, ಮಿಡತೆ ಅತಿ ಉತ್ಕೃಷ್ಟವಾಗಿ ಕೆಲಸ ಮಾಡೋದು ಯಾವುದಿದ್ರು ಮಿಡತೆಗೆ, ಗ್ರಾಸಪ್ಪರ್. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾಕ್ತಾರಲ್ಲ ಟಬಕ್ 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 ಅಂತ, ಆ ರೀತಿ ಆರೋಂಥದ್ದು ಯಾವುದು ಈ ಮಿಡತೆ. ಈ ಮಿಡತೆನ ಏನು ಮಾಡ್ತೀರಾ, ಆವಳಿ ತಡಿಬೇಕು ಅಂತಂದಾಗ, ಗ್ರಾಸಪ್ಪರ್ ಆವಳಿ ತಡಿಬೇಕು ಅಂದರೆ ಮೆಂತ್ಯದ ಬೀಜ ಹಾಕ್ರಿ, ಅದು ಮೊದಲು ಬಂದ್ಬಿಡುತ್ತೆ ಎಲ್ಲದಕ್ಕಿಂತ ಮುಂಚೆ. ತುಂಬ ಜಲ್ದಿ ಬಂದಾಗ ಏನು ಮಾಡುತ್ತೆ, ಈ ಮಿಡತೆಗಳು ಅದನ್ನು ತಿಂತವೆ, ಆದರೂ ಶರೀರದಲ್ಲಿ ವಿಷ ಆಗುತ್ತೆ. ನೋಡಿರಿ, ಮೆಂತ್ಯ ಸೊಪ್ಪು ನಮಗೆ ತುಂಬ ಬೇಕು ಎಲ್ಲರಿಗೂ. ನೀವು ಉತ್ತರ ಕರ್ನಾಟಕದವರಂತ ಮೆಂತ್ಯ ಸೊಪ್ಪು ಇಲ್ಲದೇ ಊಟನೇ ಮಾಡಲ್ಲ, ಹಸಿದನ್ನು ತಿಂದೇ ತಿಂತೀರ. ಆದರೆ ಈ ಇವಕ್ಕೆ ಮಿಡತೆಗಳಿಗೆ ಏನಾಗುತ್ತೆ, ಅದು ತಿಂದಾಗ ಶರೀರದಲ್ಲಿ ವಿಷ ಆಗುತ್ತೆ. ಸಗಣಿನ ದನ ಎಲ್ಲ ತಿಂತವೆ, ಘನಜೀವಾಮೃತ ಎಲ್ಲ ಸಿಗ್ತವೆ, ಎಲ್ಲರೂ ತಿಂತಾರೆ. ಮೇಕೆ ಕುರಿ ಎಲ್ಲ ತಿಂತಾವೆ, ಯಾವೂ ಸಾಯಲ್ಲ. ಇರುವೆಗಳು, ಎರೆಹುಳುಗಳು ಇವೆಲ್ಲ ಅವು ಯಾವೂ ಸಾಯಲ್ಲ. ಆದರೆ ಯಾವ ಸಾಯೋದು, ಗೊಣ್ಣೆ ಹುಳ, ಶರೀರದಲ್ಲಿ ವಿಷ ಆಗುತ್ತೆ. ಸೊ ಅದರಾಗಿ ಈ ಶರೀರದಲ್ಲಿ ಅದಕ್ಕೆ ವಿಷ ಆಗ್ಯಾವಲ್ಲ ಸತ್ತೋಗ್ತವೆ. ಈ ರೀತಿ ನೀವು ಮಾಡೋದ್ರಿಂದ, ಬೆಂಡೆಕಾಯಿ ಇವನ್ನೆಲ್ಲ ಜೊತೆಗೆ ಹಾಕೋದ್ರಿಂದ ಅಲ್ಲಲ್ಲ ಏನಾಗುತ್ತೆ, ನಿಮಗೆ ಅತಿ ಉತ್ಕೃಷ್ಟವಾಗಿ ಈ ರೋಗ ಕೀಟಗಳೇ ಬರಲ್ಲ. ಬಂದರೂ ಏನಾಗುತ್ತೆ ಅಂದರೆ ಇದರೊಳಗೆ ತಯಾರಿರ್ತಾರೆ, ದಡ್ 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 ದಡ್. ಇನ್ನೊಂದು ಬಂತು, ಇದರೊಳಗೆ ತಯಾರಿರ್ತಾರೆ ದಡ್ 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 ದಡ್. ಇದು ತಾಯಿ ಏನಾಗ್ತವೆ, ಅಲ್ಲಿ ಬಂದಿರೋ ಸೋಂಪತ್ರ ಹೋಗ್ತವೆ. ಇದು ನಮ್ಮ ಮುಖ್ಯ ಬೆಳೆಗಳನ್ನ ದಾಳಿ ಮಾಡೋದೇನು ಮಾಡ್ತವೆ, ಸಾಸಿವೆ ಹತ್ರಕ್ಕೆ ಹೋಗ್ತವೆ ಅಥವಾ ಔಡ್ಲದ ಹತ್ರ ಹೋಗ್ತವೆ. ಈ ಕೊಂಡಿ ಹುಳ ಅಂತೀವಲ್ಲ, ಹಿಂಗೆ ಗೇಣು ಹುಳ, ಕಂಬಳಿ ಹುಳ ಅಂತೀವಲ್ಲ, ಗೇಣು ಇಟ್ಕೊಂಡು ಹೋಗುತ್ತಲ್ಲ ಹಿಂಗೆ, ಅಂಥವಕ್ಕೆಲ್ಲ ಏನು ಅಂದರೆ ಅರಳು ಗಿಡ. ಅರಳು ತುಂಬ ಇಷ್ಟ ಅವಕ್ಕೆ, ಎಲ್ಲ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಿಮ್ಮ ಮುಖ್ಯ ಬೆಳೆಗಳಿಗೆ ಯಾವ ರೀತಿಯೂ ತೊಂದರೆ ಆಗಲ್ಲ. ಆಮೇಲೆ ಸ್ನೇಹಿತರೆ, ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಬೇರು ಗಂಟು ರೋಗ. ನಾವು ನಮ್ಮ ಕೃಷಿ ಮಾತಾಡಬೇಕಾದ್ರೆ ನೈಸರ್ಗಿಕ ಕೃಷಿ ಬೇರೆ ಮೇಲೆ ಗಂಟು, ರೈಸೋಬಿಯಂ ಜೀವಾಣುಗಳ ವಾಸಸ್ಥಾನ. ಆದರೆ ಬೇರೆ ಒಳಗೆ ಗಂಟು, ಇದು ರೋಗ, ನಿಮೋಟೋಡ್ಸ್ ಅಂತ, ಬೇರೆ ಗಂಟು ರೋಗ. ಇದರಿಂದ ಏನಾಗುತ್ತೆ, ಗಿಡಗಳು ನಿಧಾನವಾಗಿ ಹಳದಿ ಆಗ್ತವೆ, ಸಣ್ಣ ಎಲೆಗಳಾಗ್ಬಿಡ್ತವೆ, ಆಮೇಲೆ ಇಳುವರಿ ಕಮ್ಮಿ ಆಗುತ್ತೆ, ತುಂಬ ಕುಂಠಿತ ಆಗ್ಬಿಡುತ್ತೆ. ಈ ನಿಮೋಟೋಡ್ಸ್ ಅಥವಾ ಬೇರು ಗಂಟು ರೋಗ, ಇದಕ್ಕೇನು ಮಾಡ್ತೀರಾ ಅಂದರೆ, ನೀವು ಚೆಂಡು ಹೂವನ್ನು ಅಲ್ಲಲ್ಲಿ ಹಾಕೊಂತೀರಾ, ಸೇವಂತಿ, ಚೆಂಡು ಹೂವು, ಈ ಹಬ್ಸೆಣಬು, ಸನೆಂಪ್ ಇವನ್ನೆಲ್ಲ ನೀವು ಅಲ್ಲಲ್ಲೇ ಹಾಕೊಂಡಿರೋದು, ಗ್ಲಿರ್ಸಿಡಿಯಾ ಇವನ್ನೆಲ್ಲ ಹಾಕೊಂಡಿರೋದ್ರಿಂದ ಏನಾಗುತ್ತೆ, ಅದರೊಳಗೆ ಬಿಡುಗೆ ಅಂತ ಆಲ್ಫಾ ತೆಟ್ರನೈಲ್ ಅನ್ನೋ ಒಂದು ಆಲ್ಕೊಲಾಯ್ಡ್ ರಾಸಾಯನಿಕ ಏನಾಗುತ್ತೆ ಅಂದರೆ ಇವುಗಳನ್ನ ನಾಶ ಮಾಡ್ತವೆ. ಇದು ಬಂದ್ಬಿಟ್ಟಿದೆ, ದಾಳಿ ಆಗ್ಬಿಟ್ಟಿದೆ, ನಾವು ಅಂಥ ಟೈಮಲ್ಲಿ ಸಸಿ ಹಾಕ್ಬೇಕು, ಅಂಥ ಸಮಯದಲ್ಲಿ ಸಸಿ ಹಾಕಿ ಅದೆಲ್ಲ ಆಗಿ ಉತ್ಪಾದನೆ ಆಗೋ ಸಮಯ ತಡ ಆಗುತ್ತೆ ಅಂದಾಗ ಏನು ಮಾಡ್ತೀರಾ, 250 kg ಬೇವಿನ ಹಿಂಡಿ ತೊಗೊಂಡು ಸಣ್ಣದ ಚೂರ್ಣ ಮಾಡಿ ಎಲ್ಲ ಎರ್ಚ್ಬಿಟ್ಟು ಭೂಮಿಲಿ ಒಂದು ಉಳುಮೆ ಸಣ್ಣದಾಗೆ ಏನು ಕುಂಟೆ ಹೊಡಿತೀವಲ್ಲ ಆ ಥರ ಮಾಡಿಬಿಟ್ಟು ಅದನ್ನು ಭೂಮಿಗೆ ಸೇರಿಸ್ಬಿಟ್ರೆ ಏನಾಗುತ್ತೆ, ಇವುಗಳ ಹಾವಳಿ ಕಡಿಮೆ ಆಗುತ್ತೆ. ಆದರೆ ನಮ್ಮ ಹತ್ರ ಯಾವ ಚೆಂಡು ಎಲ್ಲ ಹಾಕೊಂಡು ನಿರಂತರ ಬೆಳೀತಾ ಇರ್ತೀವೋ ಇವುಗಳ ಹಾವಳಿ ಇರೋದೇ ಇಲ್ಲ. ಮತ್ತು ಅತಿ ಮುಖ್ಯವಾದ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತೀನಿ ಒಂದೇ ಒಂದು, ಅತಿ ಮುಖ್ಯವಾಗಿ ಯಾವುದೇ ರೋಗ ಬರೋದು ನೀರಿನಿಂದ. ಏನಕ್ಕೆ ಅಂತ ನೀವು ನೋಡಿ, ಏನಕ್ಕೆ ಅಂತ ನೀರಿಂದ ಬರುತ್ತೆ ಅಂತ ಅಂತೀವಿ ಅಂದಾಗ, ನೀರು ಯಾವಾಗ ಮಣ್ಣೊಳಗೆ ನೀರು ಹೆಚ್ಚಾಗುತ್ತೆ, ಭೂಮಿ ಏನಾಗುತ್ತೆ, ವಾಯು ಒಳಗಡೆ ಹೋಗಲ್ಲ. ಯಾವಾಗ ಪ್ರಾಣವಾಯು ಗಾಳಿ ಒಳಗಡೆ ಹೋಗೋದಿಲ್ಲ, ಇಲ್ಲಿರೋಂಥ ಜೀವಾಣುಗಳೆಲ್ಲ ಏನಾಗ್ತವೆ, ನಾಶ ಆಗ್ತವೆ. ಇವು ನಾಶ ಆಗಿದ ತಕ್ಷಣ ಏನಾಗುತ್ತೆ, ಇಲ್ಲಿ ರೋಗ ವಾಹಕಗಳು, ಪ್ಯಾಥೋಜೆನ್ಸ್, ರೋಗವಾಹಕಗಳು, ರೋಗಾಣುಗಳೆಲ್ಲ ಹೆಚ್ಚಾಗ್ತವೆ. ಇದೇನು ಮಾಡ್ತವೆ, ನಮ್ಮ ಗಿಡಗಳಿಗೆ ಬೇರುಗಳ ಮೇಲೆ ದಾಳಿ ಮಾಡಿ ನಮಗೆ ರೋಗಗಳು ಬರ್ತವೆ. ಯಾವಾಗ ಈ ಜೀವಾಣುಗಳು ನಾಶ ಹೋಗ್ತವೋ ಭೂಮಿ ಬಲಿಷ್ಠ ಆಗುತ್ತಾ, ಅದರಲ್ಲಿಂಥ ಪೋಷಕಾಂಶಗಳನ್ನ ಮಾರ್ಪಾಡು ಮಾಡ್ಕೊಳಕ್ಕಾಗುತ್ತಾ, ಆಗಲ್ಲ. ಅಂಥ ಸಮಯದಲ್ಲಿ ನೀರು ಹೆಚ್ಚಾಯಿತು, ನೀರು ಇಲ್ಲೇ ನಿಲ್ತಾ ಇದೆ, ನೀವು ಡ್ರಿಪ್ ಮುಖಾಂತರ ಕೊಡ್ತೀರಾ ಅಥವಾ ಆಯ್ಸ ನೀರು, ಯಾವುದೇ ನೀರು ಹೆಚ್ಚು ಯಾವಾಗ ಕೊಡ್ತೀರೋ, ಅಥವಾ ಮಳೆ ತುಂಬ ಬಂದ್ಬಿಟ್ಟು ಯಾವಾಗ ಇಲ್ಲಿ ನೀರು ನಿಲ್ತೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಪ್ರಾಣವಾಯು ಒಳಗಡೆ ಹೋಗ್ದಿರೋಂಥ ಸಮಯದಲ್ಲಿ ಜೀವಾಣುಗಳು ನಾಶ ಆಗ್ತವೆ, ಬೇರೆ ಬೇರೆ ಎಲ್ಲ ನಾಶ ಆಗ್ತವೆ. ಅಲ್ಲಿ ರೋಗಾಣುಗಳು, ರೋಗ ನಿರೋಧಕ ಶಕ್ತಿ ಎಲ್ಲ ಕಳ್ಕೊಂಡು ರೋಗಾಣುಗಳು ಹೆಚ್ಚಾಗ್ತವೆ, ಶಿಲೀಂಧ್ರಗಳು ಹೆಚ್ಚಾಗ್ತವೆ, ಗಿಡಗಳ ಮೇಲೆ ದಾಳಿಯಾಗಿ ಗಿಡಗಳು ನಾಶ ಆಗ್ತವೆ. ಯಾವಾಗ ಆಹಾರ ಸಿಗಲ್ಲ, ಈ ಎಲೆಗಳು ಬೆಳೆಯುವಂಥ ಗಿಡದ ಕುಂಠಿತ ಆಗುತ್ತೆ. ಎಲೆ ದೊಡ್ಡದಾಗ ಬದಲು ಏನಾಗುತ್ತೆ, ಚಿಕ್ಕದಾಗೆ ಇರುತ್ತೆ. ಎಲೆ ದಪ್ಪ ಆಗೋ ಬದಲು, ಇದೇನೆಲೆ ನಿಮ್ಗೆ ಹಿಂಗೆ ದಪ್ಪ ಆಗಬೇಕು, ಅದೇನಾಗುತ್ತೆ, ಚಿಕ್ಕದಾಗೆ ನೋಡ್ರಿ ತೆಳುವಾಗಿರುತ್ತೆ. ಅಂಥ ಸಮಯದಲ್ಲಿ ದಾಳಿ ತುಂಬ ಸುಲಭ. ಹಾಗಾಗಿ ನೀವೇನು ಮಾಡಬೇಕು, ನೀರನ್ನ ಅತಿ ಹುಷಾರಾಗಿ ನೋಡ್ಕೊಬೇಕು, ನೀರು ಹಿಂಗಾಗಿ ನೋಡಬೇಕು. ನೀರು ಹಿಂಗಾಗಿ ಮಾಡಬೇಕು ಅಂತ ಮಾಡ್ಬೇಕಾದ್ರೆ ಅಂದ್ರೆ ಒಂದೇ ಒಂದು ಕೆಲಸ, ಏನಿಲ್ಲ, ನಿರಂತರ ಜೀವಾಮೃತ ಕೊಡಿ, ಹೊದಿಕೆ ಹಾಕಿ, ಸಿಗೋಂಥ ಕಸನೆಲ್ಲ ಹಾಕಿ. ಪ್ಲಾಸ್ಟಿಕ್ಕು ದಯವಿಟ್ಟು ಮುಟ್ಟಬೇಡಿ.
ಎಲ್ಲರೂ ಕಳೆನಾಶಕ ಕಳೆಗಳು ನಿರ್ವಹಣೆಗೆ ಅಂದ್ಬಿಟ್ಟು ಇವಾಗ ಲಕ್ಷ ಖರ್ಚು ಮಾಡಿಬಿಟ್ಟು ಪ್ಲಾಸ್ಟಿಕ್ ಹಾಕ್ಬಿಟ್ಟು ನೀವು ಬೆಳೆಯೋಕೆ ಹೋಗ್ತೀರ. ದಯವಿಟ್ಟು ಅದು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಜನ ಕರೆಗಳು ಬರ್ತದೆ, ಹಿಂಗೆ ಆಗ್ಬಿಟ್ಟಿದ್ದೀವಿ ಸರ್, ತುಂಬ ನಾಶ ಆಗಿದೆ, ತುಂಬ ಸಮಸ್ಯೆ ಆಗಿದೆ, ದಯವಿಟ್ಟು ಪರಿಹಾರ ಕೊಡಿ ಅಂತ. ನಾವೇನು ಪರಿಹಾರ ಕೊಡೋಣ? ನಾಗಲೇ ಪ್ಲಾಸ್ಟಿಕ್ ಲಕ್ಷ ಕೊಟ್ಟು ಹಾಕ್ಬಿಟ್ಟಿರ್ತೀರ. ಏನು ಮುಚ್ಚಬೇಡಿ, ಅವಶ್ಯಕತೆ ಇಲ್ಲ. ಯಾವಾಗ ನೀವು ಬೆಳೆಗಳು ಇವಾಗ 30 ಥರ ನಿಮ್ಗೆ ಹೇಳಿದ್ವಿ. ಮೊದಲನೇ ಸರಿ ಕೈ ಆಡಿಸಿ ಬೆಳೆಸ್ಬಿಟ್ಟಿದ್ರೆ ಇವು ಬೆಳೀತಾ ಹೋಗ್ತಾವೆ. ಕೆಳಗೆ ನಲ್ಲು ಹುಲ್ಲು ಬೆಳೆಯಲ್ಲ. ಅಲ್ಲಿ ಯಾವ ಕಳೆ ಬರುತ್ತೆ? ಕ್ಯಾರೆಟ್ ಸಿಕ್ತು, ಬೀಟ್ರೂಟ್ ಸಿಕ್ತು, ಇದು ಸಿಕ್ತು, ಅದು ಸಿಕ್ತು, ದುಡ್ಡು. ಅದ್ರ ಬದಲು ಕಳೆ ಅಂತ ಯಾಕೆ ಒದ್ದಾಡ್ತೀರಾ? ಸ್ನೇಹಿತರೆ, ಇಷ್ಟನ್ನು ಮಾಡ್ಕೊಳ್ಳಿ. ಭೂಮಿನ ಬಲವನ್ನು ಮಾಡಿ, ಜೀವಾಮೃತ ನಿರಂತರ ಕೊಡಿ. ಏನಾದರೂ ಸಮಸ್ಯೆ ಬಂತು ಅಂದಾಗ ನಿಮಗೆಲ್ಲ ಹೇಳಿದ್ದೀನಿ. ಅದನ್ನು ಮಾಡ್ಕೊಂಡು ನೀವು ಮಾಡಿದ್ರಿ ಅಂದರೆ ಖಂಡಿತವಾಗಿ ಉತ್ಕೃಷ್ಟವಾಗಿ ಬರ್ತವೆ. ಮತ್ತು ಯಾವ್ಯಾವ ಬೆಳೆ ಹಾಕೋದು ಅಂತ ಕೇಳ್ಕೊಬೇಡ್ರಿ. ನಿಮ್ಮ ಮಾರ್ಕೆಟಲ್ಲಿ ಏನು ಎಲ್ಲಿ ಕಳಿಸ್ತೀರ, ಎಲ್ಲಿ ವ್ಯಾಪಾರ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಆ ಸಮಯದಲ್ಲಿ ಚೆನ್ನಾಗಿ ಬರೋವಂಥದ್ದು, ಬೆಲೆ ಬರೋವಂಥವನ್ನ ನೋಡ್ಕೊಳ್ಳಿ. ಮುಖ್ಯ ಬೆಳೆ ಅದನ್ನು ಮಾಡಿ. ಈಗ ಟೊಮೆಟೊ ಬೆಲೆ ಬರೋದಿಲ್ಲ ಅಂತ ಸಮಯದಲ್ಲಿ ಟೊಮೆಟೊ ಹಾಕ್ತಾ ಕೂತ್ಕೊಂಬೇಡ್ರಿ. ಹುರುಳಿಕಾಯಿ ಬರುತ್ತೆ, ಬದನೆಕಾಯಿ ಬರುತ್ತೆ ಬೆಲೆ, ಅಂಥ ಸಮಯದಲ್ಲಿ ಅವನು ಮುಖ್ಯ ಬೆಳೆ ಮಾಡ್ಕೊಳ್ರಿ. ಕೆಳಗಡೆ ನೀವೆಲ್ಲ ಬೆಳೀರಿ. ಆಮೇಲೆ ಹಿಂಗಾರಿ ಮುಂಗಾರಿ ನೋಡ್ಕೊಳ್ಳಿ. ಏನಾಗುತ್ತೆ ಅಂದರೆ ಬಟಾಣಿ ಎಲ್ಲ ನೀವು ಮುಂಗಾರಿಗೆ ಹಾಕ್ಬಿಟ್ರೆ ಬರೋಲ್ಲ, ಅದು ಹಿಂಗಾರಿ ಬೆಳೆ ಅದು. ಸೊ ಈ ರೀತಿ ನೀವು ನೋಡಿಕೊಂಡು ನಿಮ್ಮ ಹಿರಿಯರು ಊರಲ್ಲಿ ತುಂಬ ಅವ್ರಿಗೆ ಜ್ಞಾನ ಇರುತ್ತೆ, ಅವ್ರನ್ನೆಲ್ಲ ಸಂಪರ್ಕ ಮಾಡಿ. ಜೊತೆಗೆ ದಯವಿಟ್ಟು ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳಿ, ಅವ್ರ ಚರ್ಚೆ ಮಾಡಿ ಅಂತ ಹೇಳ್ತಾ, ಅವ್ರು ಏನು ಹೇಳ್ತಾರೆ ಅವ್ರ ಮಾತುಗಳನ್ನ ಕೇಳಿ ನಮಗೂ ಹೇಳಿ. ಸರ್, ನಮ್ಮ ಭಾಗದಲ್ಲಿ ಇದನ್ನು ಹಾಕಬೇಕು, ನಾವು ಇಂಥ ಸಮಯದಲ್ಲಿ ಇದು ಹಾಕಬೇಕು ಅಂತ ನಾವು ಅದನ್ನು ಮನದಟ್ಟು ಮಾಡ್ಕೊಂಡು ಮುಂದಿನ ಅವಧಿಗಳಲ್ಲಿ ನಾವು ಹೇಳೋಕ್ಕೂ ಅನುಕೂಲ ಆಗುತ್ತೆ. ನಿಮ್ಗೆ ಇನ್ನೊಂದು ಕೊನೆಯದೊಂದು ಮಾತು ಹೇಳ್ತೀನಿ. ನಮ್ಮ ಕಡೆ ಹುರುಳಿ ಹಾಕೋದೇ ಇಲ್ಲ, ಆಗೋಯ್ತು ನಮಗೆ ಸಮಯ ಹುರುಳಿ ಕಾಳು ಹಾಕೋಕ್ಕೆ. ಯಾಕೆಂದರೆ ನಮ್ಗೆ ಹಿಂಗಾರಿ ಮಳೆ ಬರೋಲ್ಲ. ನೀವು ಹಿಂಗಾರಿಗೆ ಹುರುಳಿ ಹಾಕ್ತೀರ, ನಾವು ಮುಂಗಾರಿಲಿ ಹುರುಳಿ ಹಾಕ್ತೀವಿ. ಅಲ್ಲಿಂದ ನೀವು ರಾಯಚೂರಿಂದ ಮಾಡಿಬಿಟ್ಟು ಸರ್ ಇವಾಗ ಏನು ಹಾಕಲಿ ಅಂದರೆ ನನ್ನ ಕತೆ ಅಷ್ಟೇ. ಅರ್ಥ ಆಯ್ತಾ? ನಾನು ನಿಮ್ಮ ಥರ ಒಬ್ಬ ರೈತನಾಗಿರೋದ್ರಿಂದ ನಿಮ್ಮ ಜ್ಞಾನಗಳನ್ನೇ ತೊಗೊಂಡು, ಹಿರಿಯರ ಜ್ಞಾನಗಳನ್ನೇ ತೊಗೊಂಡು ಇದನ್ನು ಹೇಳ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊತ ಇವತ್ತಿನ ಈ ಒಂದು ಅವಧಿನ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.